ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೆ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ ಇವತ್ತಿನ ಪರಮಾನುಭವೋದೇ 5ನೆಯ ಸಂಧಿ ಆಧಾರದ ವಿಷಯ ಭಾಳಷ್ಟು ಅದ್ಭುತವಾಗಿ ನಿನ್ನೆ ವಿಚಾರದಲ್ಲಿ ಹೇಳಿದ್ದಾರೆ. 16ನೆಯ ನುಡಿಯಲ್ಲಿ ಕೂಡ ಹೇಳ್ತಾ ಇದ್ದಾರೆ. ಏನು ಹೇಳಿದ್ದಾರೆ? ಯೋಗಿ ಕರ್ಮತ್ರಯವನ್ನು ಪೇಳುವ ವಿಧಿಯಿಂದೇ ನೀಗಿ ನಿರ್ಮಲ ಮುಕ್ತಿ ಪಡೆಯವನು ಅನ್ನುವಂಥ ವಿಚಾರವನ್ನು ಹೇಳಿದರು. ಯೋಗಿ ಆತ ಸಮಾಧಿ ಮತ್ತು ಉತ್ಥಾನಗಳನ್ನುವಂಥ 2 ಅವಸ್ಥೆಗಳನ್ನು ಅಲ್ಲಿ ಮಾಡಿಕೊಂಡು ಪ್ರಾರಬ್ಧ ಕರ್ಮವನ್ನು ತೀರಿಸಿ ಮುಕ್ತಿಯನ್ನು ಹೊಂದುತ್ತಾನಂತ ಈಗ ಮುಂದಿನ ವಿಚಾರದಲ್ಲಿ ಹೇಳ್ತಾರೆ. ಯಾಕಂದರೆ ಯೋಗಿ ಕರ್ಮತ್ರಯವನ್ನು ಈ ಪೇಳುವ ವಿಧಿಯಿಂದೆ ಅಂತ ಹೇಳ್ತಾರೆ. 3 ವಿಧಗಳಾದಂಥ ಕರ್ಮಗಳನ್ನು ನೀಗಿ ಅಂದರೆ ಬಿಟ್ಟು ಪರಿಶುದ್ಧ ಮೋಕ್ಷವನ್ನು ಪಡೀತಾನ. ಯಾವ ಕರ್ಮಗಳು 3 ಅಂತಂದ್ರೆ ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ ಮತ್ತು ಆಗಾಮಿ ಕರ್ಮ. ಈ 3 ಕರ್ಮಗಳನ್ನು ಆತ ಈ ಮುಂದೆ ಹೆಂಗೆ ಹೇಳಿದಾರ ಅದರ ಪ್ರಕಾರ ಅದನ್ನು ಉಂಡು ತೀರಿಸಿ ತಾನು ಮತ್ತೆ ಜನನ ಮರಣ ರಹಿತನಾಗಿ ಮುಕ್ತಿಯನ್ನು ಹೊಂದುತ್ತಾನ ಅನ್ನುವಂಥ ವಿಚಾರವನ್ನು ನಿನ್ನೆ ಕೆಲವು ವಿಷಯಗಳು ಬಂದಿದ್ದಾವೆ. ಕೊನೆಯ ಒಂದು ನುಡಿ ಹಿಡ್ಕೊಂಡು ಇವತ್ತಿನ ವಿಷಯ ಹೇಳಬೇಕಾಗ್ತದೆ. ನೋಡೋಣ. ಇಂದಿನ ಒಂದು 7ನೇ ನುಡಿಯಲ್ಲಿ ಕೂಡ ಹೇಳ್ತಾರೆ, ಆಗಾಮಿ ಕರ್ಮ ಕೂಡ ಯೋಗಿಗೆ ಸಂಚಿತ ಕರ್ಮ ಅಂತಂದಾಗ ಹೇಳಿದ್ರೆ, ಯಾಕಂದ್ರೆ ಅದು ಭಾಳಷ್ಟು ಆತನ ಸಂಸ್ಕಾರದಲ್ಲಿ ಜನ್ಮ ಮಾಡಿದಂತಹ ಒಂದು ಪುಣ್ಯ ಪಾಪದ ಒಂದು ರಾಶಿ ಆ ಒಂದು ಸಂಸ್ಕಾರದಲ್ಲಿ ಇರ್ತದೆ. ಬೆಟ್ಟದಷ್ಟು ಇರ್ತದೆ, ಭಾಳಷ್ಟು ಇರ್ತದೆ. ಅದು ಸಂಚಿತ ಕರ್ಮ. ಅದು ಸಂಚಿತ ಕರ್ಮವನ್ನು ಅದರಲ್ಲಿ ಒಂದು ಸ್ವಲ್ಪವನ್ನು ಮಾತ್ರ ಈ ಶರೀರ ತಗೊಂಡು ಬಂದಿರ್ತದೆ. ಅದು ಕೂಡ ಈ ಜ್ಞಾನಾಗ್ನಿಯಿಂದ ಏನಾಗ್ತದೆ, ಸಂಚಿತ ಕರ್ಮ ಎಲ್ಲ ಸುಟ್ಟು ಹೋಗಿಬಿಡ್ತದೆ. ಜ್ಞಾನಿಯಲ್ಲಿ ಸಂಚಿತ ಕರ್ಮ ಹೆಂಗೆ ಸುಡ್ತಂದ್ರೆ ಜ್ಞಾನ ಅಗ್ನಿಯಿಂದ. ಯಾವಾಗ ಅದು ಜ್ಞಾನ ಆಯಿತು ಅಂದಾಗ ಸಂಚಿತ ಕರ್ಮ ಸುಟ್ಟು ಹೋಗಿಬಿಡ್ತದೆ ಅನ್ನುವಂಥದ್ದು. ಮತ್ತು ಆಗಾಮಿ ಕರ್ಮ ಅಂತಂದ್ರೆ ಯಾವ ರೀತಿ, ಪ್ರಾರಬ್ಧ ಕರ್ಮ ಏನು ತಂದಿರ್ತಾನೆ ಅದನ್ನು ಆತ ಅನುಭವಿಸ್ಬೇಕಾಗ್ತದೆ. ಅದ್ರಾಗ ಇಚ್ಛಾ ಪ್ರಾರಬ್ಧ, ಪರೇಚ್ಛೆ ಪ್ರಾರಬ್ಧ, ಅನಿಚ್ಛೆ ಪ್ರಾರಬ್ಧ 3 ರೀತಿಯಿಂದ ಅದನ್ನು ಅನುಭವಿಸ್ತಾನೆ ಪ್ರಾರಬ್ಧ ಕರ್ಮದಲ್ಲಿ ಅಂತ ಹೇಳಿದರು ಅವರು. ಇವಾಗ ಅದು ಶರೀರ ಇರುವ ತನಕ ಅದನ್ನು ಆ ಪ್ರಾರಬ್ಧವನ್ನು ಉಂಡು ತೀರಿಸ್ತಾನೆ. ಆಮೇಲೆ ಆಗಾಮಿ ಕರ್ಮ ಉಳಿತದೇನಂದ್ರೆ ಆಗಾಮಿ ಕರ್ಮ ಕೂಡ ಆತಗೆ ಉಳಿಯಂಗಿಲ್ಲ, ಇರೋಂಗಿಲ್ಲ. ಯಾಕಂತಂದ್ರೆ ಆತ ಮಾಡಿದಂಥ ಒಂದು ಪಾಪ ಆಗಿರ್ಬೋದು, ಪುಣ್ಯ ಆಗಿರ್ಬೋದು, ಏನಾಗ್ತದೆ ಅಂತಂದ್ರೆ ಅದನ್ನು ಯಾರು ಮಹಾತ್ಮರಿಗೆ ನಿಂದೆ ಮಾಡ್ತಾರ, ನಿಂದೆ ಮಾಡಿದವ್ರಿಗೆ ಪಾಪ ಹೋಗ್ತದೆ, ಅದನ್ನು ಸ್ತುತಿ ಮಾಡಿದವರಿಗೆ ಪುಣ್ಯ ಹೋಗ್ತದೆ. ಹಂಗಾಗಿ ಆಗಾಮಿ ಕರ್ಮ ಕೂಡ ಆತ ಉಳಿಯಂಗಿಲ್ಲ. ಆ ಕರ್ಮ ಉಳಿಲಾರ್ದಕ್ಕಾಗಿ ಆತ ಜನನ ಮರಣಕ್ಕೆ ಗುರಿಯಾಗಂಗಿಲ್ಲ. ಈ ರೀತಿ ಆಗಿರುವಂಥದ್ದು ಅಂತ ಕೂಡ ಹೇಳಿದರು ಅವರು. ಅದಕ್ಕೆ ಆಗಾಮಿ ಎನಿಪ ಧರ್ಮ ಅಧರ್ಮವದು ತಾನು ಯೋಗಿಯ ನುತಿಸಿ ನಿಂದಿಸಿದವರಿಗೆ ಹೋಗುತ್ತಿರುವುದು ನಿಜ ಹೋದಾಗಿ ಮುಕ್ತ ತಾನಾಗುವನವನಿದು ಶ್ರುತಿ ಸಿದ್ಧ. ಅದಕ್ಕೆ ಶ್ರುತಿಯಲ್ಲಿ ಹೇಳಿದಂಥ ವಿಚಾರವನ್ನು ಹೇಳ್ತಾ ಇದ್ದೀನಿ ಮೈತ್ರ. ಆಗಾಮಿ ಅನ್ನುವಂಥ ಕರ್ಮ ಅದರ ಮುಂದೆ ಬರುವಂಥದ್ದು ಕರ್ಮ. ಅದು ಇಲ್ಲಿ ಏನಾಗಿರ್ತದ, ಈ ಕರ್ಮದಲ್ಲಿರುವಂಥ ಪುಣ್ಯ ಆಗಿರ್ಬೋದು, ಪಾಪ ಆಗಿರ್ಬೋದು. ಯಾರು ಯೋಗಿಗೆ ದೇವರಂತ ಸ್ತುತಿ ಮಾಡ್ತಾರ, ನಮಸ್ಕಾರ ಮಾಡ್ತಾರ, ಪೂಜಿಸ್ತಾರ, ಅವರಿಗೆ ಆ ಪುಣ್ಯ ಹೋಗ್ತದೆ. ಮತ್ತು ಯಾರಿಗೆ ಈ ಒಂದು ಸದ್ಗುರುವಿಗೆ ನಿಂದೆ ಮಾಡ್ತಾರ, ಮತ್ತು ಅಲ್ಲಿ ಯಾವ ರೀತಿ
ಅದಕ್ಕೆ ತೊಂದರೆ ಕೊಡ್ತಾರೆ, ತಿರಸ್ಕಾರ ಮಾಡ್ತಾರೆ. ಈ ರೀತಿ ಮಾಡಿದವರಿಗೆ ಅವರಿಗೆ ಪಾಪ ಹೋಗುವಂಥದ್ದು. ಈ ರೀತಿಯಾಗಿ ನೋಡ್ರಿ ಕೈವಲ್ಯವನ್ನು ಹೊಂದುತ್ತಾನೆ. ಇದು ನಾನು ಸ್ವಂತ ಹೇಳಿದ್ದಂತ ಅಲ್ಲ ಮೈತ್ರ, ಇದು ಶ್ರುತಿಯಲ್ಲಿ ಹೇಳಿದಂಥ ಶ್ರುತಿ ಸಮ್ಮತವಾದಂಥ ವಿಚಾರವನ್ನು ಹೇಳ್ತೀನಿ. ಇದನ್ನು ನೀ ನಂಬು ಅಂತ ಭಾಳಷ್ಟು ವಿಶೇಷವಾಗಿ ಯಾರು ಯಾಜ್ಞವಲ್ಕರು ಮೈತ್ರೇಯ ದೇವಿಗೆ ಹೇಳ್ತಾರೆ. 8ನೇ ನುಡಿಯಲ್ಲಿ ನೋಡೋಣ. ಈ ರೀತಿ ಯೋಗಿಯು ಕರ್ಮವನ್ನು ನಶಿಸಿ ವಿದೇಹ ಕೈವಲ್ಯವನ್ನು ಹೊಂದುತ್ತಾನೆ. ಈ ರೀತಿ ಆತ ಜೀವನ್ಮುಕ್ತನಾದರೂ ಕೂಡ ತನ್ನ ಪ್ರಾರಬ್ಧದಲ್ಲಿ ಇವೆಲ್ಲ ಆಗ್ತಾವತ್ತೆ. ಸಂಚಿತ ಕರ್ಮ ಸುಟ್ಟು ಹೋಗಿರ್ತದೆ, ಪ್ರಾರಬ್ಧ ಅನುಭವಿಸ್ಬೇಕಾಗ್ತದೆ, ಮತ್ತು ಆಗಾಮಿ ಆತಗೆ ಮುಂದೆ ಇರಂಗಿಲ್ಲ. ಈ ರೀತಿಯಾಗಿ ಆತ ಈ ಕರ್ಮ ಮುಗಿದ ನಂತರ ಅವಾಗ ಆತನ ಶರೀರ ನಾಶ ಆಗಿಬಿಡ್ತದೆ. ಆದರೆ ಜೀವನ ಮುಕ್ತ ಆಗಿರ್ತಾನೆ. ಜೀವನ ಮುಕ್ತ ಅಂದರೆ ಜೀವ ಹೋಗಿರುವಂಥದ್ದಲ್ಲ, ಜೀವತ್ವ ಭಾವ ಹೋಗಿರ್ತದೆ, ಜೀವ ಇರ್ತದೆ. ಜೀವ ಯಾವಾಗ ಹೋಗ್ತದೆ ಅಂತಂದ್ರೆ ಈ ಶರೀರ ಇರುವ ಮಟ್ಟ ಏನು ಪ್ರಾರಬ್ಧ ಈ ಶರೀರಕ್ಕೆ ಅದಾವ ಅದನ್ನು ಮುಗಿಸ್ಕೊಂಡು ಆಮೇಲೆ ಈ ಶರೀರ ಹೋಗುವಂಥದ್ದು ಇರ್ತದೆ. ಅದಕ್ಕೇನು ಹೇಳ್ತಾರೆ 8ನೇ ನುಡಿಯಲ್ಲಿ, ಈ ತೆರದಿಂದೆ ಕರ್ಮಾವಳಿಯಳಿದು ಬೇರೆ ಮಾತೆಯನ್ನು ಯೋಗಿ ನಿಜಾನಂದ ಚೈತನ್ಯ ಅದ್ವಯ ಮುಕ್ತಿ ಪಡೆಯುವುದು ಸತ್ಯವೆಂದು ಓತು ನೀನು ಅರಿಯುವುದು ಅಂಬುಜ ನೇತ್ರೆ ಅಂತ ಹೇಳ್ತಾರೆ. ಯಾಕಂತಂದ್ರೆ ಇಲ್ಲಿ ಕೂಡ ಏನು ಹೇಳ್ತಾರ ಅಂತಂದ್ರೆ ಈ ತೆರದಿಂದೆ ಅಂದರೆ ಈ ಪ್ರಕಾರವಾಗಿ ಕರ್ಮಾವಳಿಯು ಅಂತಂದ್ರೆ ಕರ್ಮದ ಒಂದು ಸಮೂಹ ಏನು ಅದೆಲ್ಲ ನಾಶವಾಗಿ ಇಲ್ಲಿ ಕೂಡ ಏನಂತಂದ್ರೆ ತನ್ನ ನಿಜ ಆನಂದದಲ್ಲಿ ಇರುವಂಥದ್ದು ಯೋಗಿ ಅಂತ ಕೂಡ ಹೇಳ್ತಾರೆ. ಈ ಪ್ರಕಾರ ಪ್ರಾರಬ್ಧದಲ್ಲಿ ಇಚ್ಛಾ ಮತ್ತು ಪರೇಚ್ಛ ಅನಿಚ್ಛ ಅನ್ನುವಂಥ 3 ಪ್ರಾರಬ್ಧ ಕರ್ಮವನ್ನು ಉಂಡು ತೀರಿಸ್ತಾನದ. 3 ರೀತಿಯಿಂದ ಇರುವಂಥ ಪ್ರಾರಬ್ಧ ಕರ್ಮವನ್ನು ಉಂಡು ತೀರಿಸಿ ಯೋಗಿಯು ಹೆಂಗಾಗ್ತಾನ ಅಂತಂದ್ರೆ ಸಚ್ಚಿದಾನಂದ ಸ್ವರೂಪಭೂತವಾದಂಥ ತನ್ನ ನಿಜ ಮೋಕ್ಷವನ್ನು ಹೊಂದಿರ್ತಾನದ. ಇದು ಸತ್ಯ ಅಂತ ನೀನು ತಿಳಿ ಮೈತ್ರ. ಅದಕ್ಕೆ ಭಾಳಷ್ಟು ವಿಚಾರವನ್ನು ಹೇಳ್ತಾರೆ ನೋಡ್ರಿ. ಸತ್ಯ ಅದನ್ನು ನೋಡು, ಮತ್ತು ಅಲಕ್ಷ್ಯ ಮಾಡಬೇಡ. ಇದು ಸತ್ಯವಾಗಿ ಇರುವಂಥದ್ದನ್ನು ನಾನು ಹೇಳ್ತೀನಿ, ಇದನ್ನು ಸತ್ಯ ಅಂತ ತಿಳ್ಕೊ ಮೈತ್ರ. ಈ ವಿಷಯದಲ್ಲಿ ಅನ್ಯ ಮತವಾದಿಗಳ ಶಂಕೆಗೆ ಅವಕಾಶ ಕೊಡಬೇಡ, ಅದು ಇಲ್ಲವೇ ಇಲ್ಲ. ಅನ್ಯ ಮತವಾದಿಗಳು ನಾನಾ ರೀತಿಯಿಂದ ಹೇಳ್ತಾರೆ, ಅವಕ್ಕೆ ನೀನು ಇದು ಮಾಡೋಕ್ಕೆ ಹೋಗಬೇಡ. ಈ ವಿಷಯದಲ್ಲಿ ಅನ್ಯ ಮತವಾದಿಗಳ ಶಂಕೆಗೆ ಅವಕಾಶವೇ ಇಲ್ಲ, ಅದಕ್ಕೆ ಇದನ್ನು ನೀವು ತಿಳ್ಕೊ ಅನ್ನುವಂಥ ಭಾವದಲ್ಲಿ ಹೇಳ್ತಾರೆ ಅವರು. ಯೋಗೀಶ್ವರಂಗೆ ಕರ್ಮಕ್ಷಯ ಪ್ರಕಾರ ನಿರೂಪಣೆ ಸೂತ್ರ 16ಕ್ಕೆ ಪದ 137 ಅನ್ನುವಂಥದ್ದು. ಆ್ಯಕ್ಚುವಲ್ ನೋಡಿದ್ರೆ ಯೋಗೀಶ್ವರನಿಗೆ ಕರ್ಮಕ್ಷಯ ಯಾವ ಒಂದು ಕರ್ಮಗಳು ಅಲ್ಲಿ ಆತಗೆ ಇಲ್ಲ. ಯಾವ ಕರ್ಮ ಇಚ್ಛೆ ಆಗಿರ್ಬೋದು, ಪರೇಚ್ಛ ಅನಿಚ್ಛೆ, ಈ ಪ್ರಾರಬ್ಧ ಕರ್ಮಗಳಲ್ಲಿ 3 ರೀತಿಯಿಂದ ಇವು ಕೂಡ ಆತಗ ಇದನ್ನೆಲ್ಲ ಮುಗಿಸಿಬಿಡ್ತಾನೆ. ಆಮೇಲೆ ಸಂಚಿತ ಕರ್ಮ ಮತ್ತು ಆಗಾಮಿ ಕರ್ಮ ಇವು ಯಾವಿರಂಗಿಲ್ಲ. ಪ್ರಾರಬ್ಧ ಕರ್ಮ ಅಂದರೂ ಕೂಡ ಅದನ್ನು ಸಂಬಂಧ ಬರಂಗಿಲ್ಲ, ಆತಗೆ ಇರೋಂಗಿಲ್ಲ. ಯಾಕಂದರೆ ಯಾವಾಗ ಆತ ಶರೀರದ ಭಾವ ಬಿಟ್ಟಿರ್ತಾನೆ ಆವಾಗ ಎಲ್ಲ ಕಳ್ಕೊಂಡಿರ್ತಾನೆ. ಆದ್ರೆ ಈಗ ನೋಡೋಕೆ ಮಾತ್ರ ಇದ್ದಾನ ಅಂತ ಯೋಗೀಶ್ವರನ ಅದರಲ್ಲಿ ಇವ್ಯಾವು ಇರಂಗಿಲ್ಲ. ಆದರೂ ಕೂಡ ನಾವು ಒಂದು ಶರೀರ ಅಲ್ಲಿ ತನ್ನ ಪ್ರಾರಬ್ಧ ಕರ್ಮ ಮುಗಿಯೋವರೆಗೂ ಆ ಶರೀರ ಉಳ್ಕೊಂಡಿರ್ತದೆ, ಆಮೇಲೆ ಅದು ತಾನೇ ಲಯ ಆಗಿಬಿಡ್ತದೆ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ ಯಮ ನೇಮಾದಿಗಳು ಕೂಡಿಕೊಂಡು ಈ ಸಪ್ತಾವರಣಗಳನ್ನು ಕೂಡಿಕೊಂಡು ಜೀವನಿಗೆ ಮುಕ್ತಿಯನ್ನು ಕೊಡ್ತಕ್ಕಂಥವು ಆಗಿರ್ತಾವೆ ಅಂತ ಕೂಡ ಹೇಳ್ತಾರೆ. ಈ ಸಪ್ತಾವರಣಗಳು ಬರ್ತಾವೆ ನೋಡ್ರಿ. ಅಂತಂದ್ರೆ ಈಗ 17ನೇ ನುಡಿ ಭಾಳ ವಿಶೇಷವಾಗಿ ಹೇಳ್ತಾರೆ ಕೆಲವು ವಿಚಾರಗಳು. ಮಗುಳೆ ಅಂದರೆ ಅನಂತರ ಮಗುಳೆ ಸಪ್ತ ಆವರಣದೋಳು ಒಂದು ಜೀವಾತ್ಮನಿಗೆ ಯಮಾದಿಗಳು ಮುಕ್ತಿಯನ್ನಿಗೂ ನೋಡ್ರಿ. ಇಲ್ಲೇನು ಹೇಳ್ತಾರೆ, ಯಮಾದಿಗಳು ಅಂದರೆ ಯಮ, ನೇಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಈ ರೀತಿಯಾಗಿ ಯಮಾದಿಗಳು ಈ ಅಂಗಗಳು. ಮತ್ತು ಸಪ್ತಾವರಣ ಅಂದರೆ 7 ಆವರಣಗಳು. 7 ಆವರಣಗಳನ್ನು ಕೂಡಿಕೊಂಡು ಜೀವಾತ್ಮ ಅಂದರೆ ಜೀವನಿಗೆ ಮೋಕ್ಷವನ್ನು ಉಂಟು ಮಾಡುವು ಅಂತ ಹೇಳ್ತಾರೆ ಅವರು. ಹೆಂಗಂದ್ರೆ ಯಮ ನೇಮಗಳನ್ನು ಅದಾವಲ್ಲ ಇವೆಲ್ಲ ಸಪ್ತಾವರಣಗಳಲ್ಲಿ ಕೂಡ್ಕೊಂಡಿರುವಂಥದ್ದು, 7 ಆವರಣಗಳಲ್ಲಿ ಕೂಡ್ಕೊಂಡು ಜೀವನಿಗೆ ಇವೇನಾಗ್ತದೆ ಸುಖಕ್ಕೆ ಸಾಧನಗಳಾಗಿ ಜೀವನಿಗೆ ಇವು ಹೆಂಗದಾವ ಸುಖಕ್ಕೆ ಸಾಧನಗಳಾಗಿ ಮುಕ್ತಿಯನ್ನು ಮಾಡ್ತಾವ ನೋಡ್ರಿ. ಇವೆಲ್ಲ ಮಾಡಬೇಕಾದಾಗ ಇವು 7 ಆವರಣಗಳ ಜೊತೆ ಕೂಡ್ತವೆ. ಯಾವುವು? ಯಮ, ನೇಮ, ಆಸನ, ಪ್ರಾಣಾಯಾಮಗಳು. ಇಲ್ಲಿ ಹೇಳ್ತಾರ ಜೀವನಿಗೆ ಸಪ್ತಾವರಣಗಳು ಅದಾವ. ಅವು ಯಾವುವು?
ಮುಂದೆ ಹೇಳ್ತಾರೆ, ಭಾಳ ಅದ್ಭುತವಾಗಿ ಹೇಳ್ತಾರೆ. ಒಂದನೆಯ ಒಂದು ನುಡಿಯಲ್ಲಿ ಹೇಳ್ತಾರೆ, ಏನು ಹೇಳ್ತಾರೆ, ಯಮ ನೇಮಾದಿಗಳನ್ನು ಸಪ್ತಾವರಣದೋಳು, ಯಮ ಸಪ್ತಾವರಣ ಅಮರ್ದು ಅಂದರೆ ಬೆರ್ತು, ಅಮರ್ದು ಅವಸ್ಥೆಗಳಿಂದ ರಚಿಸಲು ಸಮನಿಪುದು ಅಮೃತವು ಆ ಕ್ಷಣದೋಳು ಆ ಜೀವಂಗೆ ಸುಮತಿ ನಾನು ಅವನ್ ಹೊರೆವನ್ನು ಕೇಳು. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಯಮ ನೇಮಾದಿಗಳು, ಈಗ ಏನು ಅಷ್ಟಾಂಗ ಯೋಗಗಳು, ಯಮ ನೇಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಏನು ಹೇಳಿದ್ರಿ, ಈ ಅಂಗಗಳನ್ನು 7 ಅವಸ್ಥೆಗಳಲ್ಲಿ ಕೂಡಿಕೊಂಡು ಅಂದರೆ ಬೆರೆತು, ಮತ್ತು ಈ ರೀತಿಯಾಗಿ ಆ ಕ್ಷಣದಂದರೆ ಆ ಕ್ಷಣದಲ್ಲಿ ಜೀವಾತ್ಮನಿಗೆ ಮುಕ್ತಿಯನ್ನು ಕೊಡುವಂಥದ್ದು. ಸುಮತಿ ಅಂತಂದ್ರೆ ಒಂದು ಭಾಳಷ್ಟು ಬುದ್ಧಿವಂತ ಉಳ್ಳಂಥ ಮೈತ್ರಾದೇವಿಗೆ ವರ್ಣನೆ ಮಾಡ್ತಾರೆ. 7 ಆವರಣಗಳಲ್ಲಿ ತಾನು ಕೂಡಿಕೊಂಡು ಯಮ ನೇಮಗಳನ್ನು ಅಭ್ಯಾಸ ಮಾಡಲು ಜೀವನಿಗೆ ಮೋಕ್ಷ ಅವಶ್ಯಕವಾಗಿ ಆಗ್ತದೆ. ಜೀವನ 7 ಆವರಣಗಳಲ್ಲಿ ಕೂಡಿಕೊಂಡು ಯಮ ನೇಮಗಳನ್ನು ಅಭ್ಯಾಸ ಮಾಡುವಂಥದ್ದು. ಅರ್ಥ ಇದೆಯಲ್ಲ, ಇದು ಜೀವಾತ್ಮ 7 ಆವರಣಗಳಲ್ಲಿ ಕೂಡಿಕೊಂಡು ಯಮ ನೇಮಾದಿಗಳನ್ನು ಅಭ್ಯಾಸ ಮಾಡ್ತಾನಿದ್ದ. ಆವಾಗ ಈತಗೇನಾಗ್ತದೆ, ಮುಕ್ತಿ ಮೋಕ್ಷ ಆಗ್ತದ ಅನ್ನುವಂಥದ್ದನ್ನು ಹೇಳುತ್ತಾರೆ. 7 ಆವರಣಗಳು ಯಾವ್ರಿ? ಅದಕ್ಕೆ ನೋಡ್ರಿ ಕ್ರಮಶಾಸ್ತ್ರ ಅನ್ನೋದು. ಕೆಲವರೆಲ್ಲ ಹೇಳ್ತಾರೆ, ಇಲ್ಲರಿ ಆವರಣಗಳು ಅದಾವಲ್ರಿ, ಇದನ್ನೆಲ್ಲ ಬಿಟ್ಟಿರ್ತಾರೆ, ಮೊದಲಿಂದು ಇಂದಲ್ದು ಕೂಡ ಈ ಮೊದಲಿಂದು ಮುಂದಲ್ದು ಎಲ್ಲ ಬಿಡ್ತಾರೆ. ಎಲ್ಲೋ ಒಂದು ಕಡೆಗೆ ಯಾರೋ ಹೇಳಿರ್ತಾರೆ, ಇಲ್ಲರಿ ಶರೀರಕ್ಕೆ 7 ಆವರಣಗಳು ಅದಾವಲ್ರಿ, ಎಲ್ಲಾದ್ರಿ ಅಂತ ಕೇಳ್ತಾರೆ. 7 ಆವರಣಗಳು ಏನೋ ಒಂದು ಸ್ವಲ್ಪ ಗೊತ್ತಿರ್ತದೆ, ಭಾರಿ ಶಾಣೆ ಅದನ್ನು ಬಿಡ್ರಿ, ಭಾರಿ ಶಾಣೆ ಅದನ್ರಿ ನಾವು ಹೇಳೋದು. ಹೌದಲ್ಲ, ನಮ್ಗೇನಾರು ಒಂದು ಚೂರು ಬರ್ತಿತ್ತು ಅಂದ್ರೆ ನಮ್ಗೆ ಭಾರಿ ಬರ್ತದಂತ ಹೇಳಿಬಿಡೋದು. ಇಲ್ಲಪ್ಪ ಜೀವನಿಗೆ ಮತ್ತು 7 ಆವರಣಗಳು ಅದಾವಲ್ಲಪ್ಪ, ಇವು ಹಂಗಪ್ಪ ಅಂತ ಕುಂತು ಕೇಳ್ತೀವಿ. ಹೌದಾ? ಮತ್ತು ಅವರು ಯಾವ್ದು ಗೊತ್ತಿರಲಿಲ್ಲ ಅಂದರೆ ಭಾರಿ ಏನು ಭಾಳ ಗೊತ್ತದ್ರಿ, ಅವರಿಗೆ ಭಾಳ ಹುಷಾರದಾರ್ರಿ, ಭಾಳ ತಿಳ್ಕೊಂಡಾರ್ರಿ ಅಂತ ಹೇಳ್ತೀವಿ. ನೋಡ್ರಿ ಹಿಂಗೆ ಈ ಥರ ಒಂದು ಅಜ್ಞಾನದ ರೂಪದಲ್ಲಿ ಕೆಲವೊಂದೊಂದು ಸಲ ಮಾಡ್ತದೆ. ಇಲ್ಲಿ ಹೇಳುವಂಥದ್ದು ಏನಂದರೆ 7 ಆವರಣಗಳನ್ನು ನಾವು ಕ್ರಮವಾಗಿ ಹೋದಾಗ ಇಂಥವೆಲ್ಲ ನಮ್ಗೆ ಕರೆಕ್ಟಾಗಿ ಅರ್ಥ ಆಗ್ತದೆ. 7 ಆವರಣಗಳ ಹೆಸರುಗಳನ್ನು ಹೇಳ್ತಾರೆ. 2ನೇ ನುಡಿಯಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ ನೋಡ್ರಿ, ತನು ಮನೋ ಬುದ್ಧಿ ಅಹಮು ಚಿತ್ತು ವಿಜ್ಞಾತೃ ಘನಮಯ ಎಂಬುವ ಈ ಕ್ರಮವಿವನು ಅವನು ವೈಯಾರದಿಂದ ಅರಿಯುವುದು ಅಂತ ಹೇಳ್ತಾರೆ. ನೋಡ್ರಿ, ತನು ಅಂದರೆ ಶರೀರ, ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತು, ಜ್ಞಾತೃ ಅಂತಂದ್ರೆ ಅರಿಯುವಂಥದ್ದು, ತಿಳಿಯುವಂಥದ್ದು. ಘನಮಯ ಅಂದರೆ ಈ ಮಾಯೆ ಅನ್ನುವಂಥದ್ದು. ಇವು 7 ಆವರಣಗಳು. ಯಾವುದ್ಯಾವುದು? ಶರೀರ 1, ಮನಸ್ಸು 2, ಚಿತ್ತ 3, ಅಹಂಕಾರ 4, ಜ್ಞಾತೃ 5, ಮಾಯೆ 6, ಮತ್ತು ಇನ್ನು ಒಂದು ಘನಮಾಯೆ. ಮನ ಬುದ್ಧಿ ಚಿತ್ತು ಅಹಂ, ತನು 1, ಮನೋ 2, ಬುದ್ಧಿ 3, ಅಹಂ 4, ಚಿತ್ತು 5, ಜ್ಞಾತೃ 6, ಘನಮಯ 7. ಇವು 7 ಆವರಣಗಳು. ಇವು 7 ಆವರಣಗಳು ಅನ್ನಿಸ್ತವೆ ಯಾವುದಕ್ಕೆ? ಜೀವನಿಗೆ, ಜೀವಾತ್ಮನ. ಯಾಕಂದರೆ ಇವೆಲ್ಲ ಆವರಣಗಳು ಇವುಗಳಿಗೆ ವಿಲಕ್ಷಣವಾದ ತನ್ನ ಸ್ವರೂಪವನ್ನು ವಿವರಿಸಿ. ಇವೆಲ್ಲವುಗಳಿಗೆ ವಿಲಕ್ಷಣವಾಗಿರುವಂಥದ್ದು ನಿನ್ನ ಸ್ವರೂಪ ಐತೆ, ಬೇರೆಯೇ ಇದೆಯಾ. ಇವುಗಳಲ್ಲಿ ತಾನಂತ ಬುದ್ಧಿ ಯಾವಾಗ ಉತ್ಪನ್ನ ಆಯಿತು, ಅದು ಉತ್ಪನ್ನ ಆಗೋದ್ರಿಂದ ಏನಾಗ್ತದ 7 ಆವರಣಗಳು ಅಂತ ಅನಿಸ್ಕೊಳ್ತಾವೆ. ಯಾಕಂತಂದರೆ ಇವುಗಳಲ್ಲಿ ನಾನು ಇದ್ದೀನಿ, ಈ ಶರೀರ ನಾನು ಅನ್ನುವಂಥದ್ದು, ಮನಸ್ಸು, ಚಿತ್ತು, ಅಹಂಕಾರ, ಈ ಜೀವಾತ್ಮ, ಜ್ಞಾತೃ, ಈ ಮಾಯೆ, ಇವೆಲ್ಲ ಬುದ್ಧಿ ಅನ್ನುವಂಥದ್ದು. ಇವೆಲ್ಲವುಗಳಲ್ಲಿ ನಾನು ಅಂತ ಯಾವಾಗ ಬುದ್ಧಿ ಉತ್ಪನ್ನ ಆಗ್ತದೆ, ಇದು 7 ಆವರಣಗಳು ಅಂತ ಅನಿಸ್ಕೊಳ್ತಾವೆ. ಇದ್ರ ಸ್ವರೂಪವನ್ನು ಹೇಳುತ್ತಾರೆ ಅವ್ರು. ಮುಂದೆ ಏನು ಹೇಳುತ್ತಾರೆ 3ನೇ ನುಡಿ ನೋಡೋಣ. ಯಾಕಂದರೆ ಈ 7 ಆವರಣದೊಡನೆ ಜೀವನ ಕೂಡ್ಕೊಳ್ತಾನೆ. ಎದರಲ್ಲಿ ಕೂಡ್ತಾನ? ಶರೀರ, ಮನಸ್ಸು, ಬುದ್ಧಿ, ಅಹಮ್ಮು, ಚಿತ್ತು, ಜ್ಞಾತೃ, ಘನಮಯ, ಇವೆಲ್ಲವುಗಳಲ್ಲಿ ಈ ಒಂದು ಜೀವನು ಕೂಡಿಕೊಂಡು ಇವನಿಗೆ 7 ಹೆಸರುಗಳು ಪ್ರಾಪ್ತಿಯಾದವು. 7 ಆವರಣಗಳಲ್ಲಿ ಕೂಡ್ಕೊಳ್ಳುವಂಥವನು ಈ ಜೀವಾತ್ಮ. ಇದಕ್ಕೆ 7 ಹೆಸರುಗಳು ಪ್ರಾಪ್ತ ಆದವು ನೋಡ್ರಿ. 3ನೇ ನುಡಿ ಹೇಳ್ತಾರೆ, ಇವರೊಳು ಒಂದಿನ ಜೀವನಿಗೆ ಕರ್ತೃ ಮೊದಲೆನಿಸುವ
ನಾಮ ಕಲ್ಪನಾ ವ್ಯವೃತ್ತಿ ವಿವಿಧ ಅವಸ್ಥೆಗಳನ್ನು ಗತಿಬಿಡಿದೊಡನೆ ಸಂಭವಿಪುದು ಆ ಬಹುರೂಪಿ ನಟನಂತೆ ಅಂತ ಹೇಳ್ತಾರೆ ಇವರುಗಳು. ಯಾಕಂದ್ರೆ ಕರ್ತೃ ಅನ್ನುವಂಥದ್ದೊಂದು ನೋಡ್ರಿ, ಇವರುಗಳು ಅಂದ್ರೆ ಈ ಆವರಣಗಳಲ್ಲಿ ಏನು 7 ಆವರಣಗಳಂತ ಹೇಳಿದ್ರಲ್ಲ, ಇವುಗಳಲ್ಲಿ ಇದು ಜೀವನು ಅದರಲ್ಲಿ ಕೂಡ್ಕೊಂಡಿರ್ತಾನೆ. ಕೂಡ್ಕೊಂಡು ಏನು ಹೇಳ್ತಾನ, ಒಬ್ಬನೇ ಈ ನಟ ಇರ್ತಾನೆ. ನಾಟಕ ಮಾಡಾಗ ರಂಗಭೂಮಿಯಲ್ಲಿ ನಾಟಕ ನಡೆದಂಥ ಸಂದರ್ಭದಲ್ಲಿ ಒಬ್ಬ ನಟ ಇರ್ತಾನೆ. ಆ ನಾಟಕದಲ್ಲಿ ಆಯಾ ಒಂದು ಪ್ರಸಂಗಕ್ಕೆ ಅನುಸಾರವಾಗಿ ಆತ ವೇಷಭೂಷಣಗಳನ್ನು ಧರಿಸ್ಕೊಂಡು ಬರ್ತಾನೆ. ಹೌದಾ? ಆಮೇಲೆ ಯಾವಾಗ ವೇಷಭೂಷಣಗಳನ್ನು ಧರಿಸ್ಕೊಂಡು ಆ ನಾಟಕದಲ್ಲಿ ಒಬ್ಬನೇ ನಟನೆ ಮಾಡ್ತಿರ್ತಾನೆ. ಆತಗೆ ಬೇರೆ ಬೇರೆ ಹೆಸರುಗಳಿಂದ ಕರೆಸ್ಕೊಡ್ತಾನೆ ಆ ಸಂದರ್ಭದಲ್ಲಿ. ಅದಕ್ಕೆ ಈಗ ನಾವು ಮನೆಯಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ, ಮನ್ಯಾಗ ಒಬ್ಬ ಯಜಮಾನ ಇರ್ತಾನಂತಂದ್ರೆ ಆತ ಎಷ್ಟು ಒಂದು ಹೆಸರುಗಳಿಂದ ಕರೆಸ್ಕೊಳ್ತಾನೆ. ತಾಯಿ ಮಗ ಅಂತಾಳೆ, ಅದ ಮಗ ತಂದಿ ಅಂತಾನೆ, ನಮ್ಮಪ್ಪ ಅಂತ ಹೇಳ್ತಾನೆ. ಅಕ್ಕ ಇದ್ದಳಂದ್ರೆ ನಮ್ಮ ತಮ್ಮ ಅಂತ ಹೇಳ್ತಾನೆ, ತಂಗಿ ಇದ್ದಳಂದ್ರೆ ನಮ್ಮ ಅಣ್ಣ ಅಂತ ಹೇಳ್ತಾಳೆ. ಮತ್ತು ಹಲವಾರು ರೀತಿಯಿಂದ ಹೆಂಡ್ತಿಗೆ ಗಂಡ ಆಗಿರ್ತಾನೆ. ಆದರೆ ಭಾಳ ಮಂದಿ ಅದಾರ ಏನಂದ್ರೆ ಒಬ್ಬನೇ ಇರತ್ತೆ. ಅದೇ ರೀತಿ ಕೂಡ ಒಬ್ಬ ನಟನ ನಾಟಕದಲ್ಲಿ ಆ ಒಂದು ಸನ್ನಿವೇಶಕ್ಕೆ ತಕ್ಕಂಗೆ ಅನೇಕ ವೇಷಗಳನ್ನು ಧರಿಸ್ಕೊಂಡು ಹೆಸರುಗಳನ್ನು ನಾನಾ ರೀತಿಯಿಂದ ಹೆಸರುಗಳನ್ನು ಕರೆಸ್ಕೊಳ್ತಾನೆ. ಅದಕ್ಕೆ ಇಲ್ಲಿ ಒಬ್ಬ ಜೀವನೇ ಆಯಾ ಆವರಣಗಳಲ್ಲಿ ಬೆರೆತುಕೊಳ್ತಾನೆ. ಒಬ್ಬವನೇ ಏನು 7 ಆವರಣಗಳೇನು ಅದಾವ, ಒಬ್ಬ ಜೀವನವೇ ಈ 7 ಆವರಣಗಳಲ್ಲಿ ಬೆರೆತುಕೊಂಡು ಅಲ್ಲಿ ಏನು ಮಾಡ್ತಾನೆ, ಕರ್ತೃ ಅಂದ್ರೆ ಈ ಆಯಾ ಹೆಸರುಗಳನ್ನು ಹೊಂದುತ್ತಾನೆ. ಯಾಕಂತಾರೆ ಬೇರೆ ಬೇರೆ ಹೆಸರುಗಳಂತ ವಿಚಿತ್ರ ಹೆಸರುಗಳಿಂದ ಕೂಡ ಕರೆಸ್ಕೊಳತ್ತಾನಂತ ಅನ್ನುವಂಥ ಭಾವ. ಈ ರೀತಿ ಹೆಂಗೆ ಒಬ್ಬ ಜೀವಾತ್ಮನೇ ಈ 7 ಆವರಣಗಳಲ್ಲಿ ಕೂಡ್ಕೊಂಡು ನಾನಾ ರೀತಿಯಿಂದ ಹೆಸರುಗಳನ್ನು ಕರೆಸ್ಕೊಳತ್ತಾನ ಅನ್ನುವಂಥದ್ದು 4ನೇ ನುಡಿಯಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ ನೋಡೋಣ. ಯಾವ ಹೆಸರುಗಳು ಬಂದವು ಇತ್ಗ? ಇಲ್ಲಿ ಪೆಸರಿಂದೆ ಕರ್ತನು, ಪೆಸರಿಂದೆ ಜೀವನು, ಪೆಸರಿಂದೆ ಕ್ಷೇತ್ರಜ್ಞಕನು, ಸಾಕ್ಷಿ, ಪೆಸರಿಂದೆ ಕೂಟಸ್ಥನು, ಅರಿಯಲ್ ಅಂತರ್ಯಾಮಿ, ಪೆಸರಿಂದೆ ಪ್ರತ್ಯನಿಗೆ ಆತ್ಮ ಅಂತ ಹೇಳ್ತಾರೆ ಅವರು. ಪ್ರತ್ಯನೆನಿಪ ಅನಾತ್ಮ ಅಂತ ಕೂಡ ಹೇಳ್ತಾರೆ. ಆತ್ಮ ಏನು ಹೇಳ್ತಾರ ಅಂದ್ರೆ ಈ ಹೆಸರಿನಿಂದ ಒಬ್ಬ ಆತ್ಮನೇ ಈ ಒಂದು ಅಧ್ಯಾಸದಲ್ಲಿ ಕೂಡಿಕೊಂಡು 7 ಆವರಣ ಇದು ನಿನ್ನ ಸ್ವರೂಪಕ್ಕೆ ಆವರಣ ಮಾಡಿದಂಥ ಇವೆಲ್ಲ 7 ಆವರಣಗಳೇನದಾವ ಇವುಗಳಲ್ಲಿ ಕೂಡಿಕೊಂಡು ಒಬ್ಬ ಆತ್ಮನೇ ದೇಹದಲ್ಲಿ ತಾಧ್ಯಾತ್ಮ ಹೊಂದುತ್ತಾನೆ. ತಾಧ್ಯಾತ್ಮ ಹೊಂದಿ ಶರೀರ ಅಂದರೆ ನಾನಂದ್ರೇ ಶರೀರ. ತಾಧ್ಯಾತ್ಮ ಅಂದರೆ ಒಂದರಲ್ಲಿ ಒಂದು ಬೆರೆಯುವಂಥದ್ದು. ಈಗ ಕಬ್ಬಣ ಐತೆ, ಕಬ್ಬಣ ಕಾಯಿಸಿದಾಗ ಬೆಂಕಿ ಅದ್ರಾಗ ತಾಧ್ಯಾತ್ಮ ಹೊಂದುತ್ತದೆ, ಅಂದ್ರೆ 2 ಬೆರಿತಾವೆ. ಅದೇ ರೀತಿ ಕೂಡ ಒಬ್ಬ ಆತ್ಮ ಇಲ್ಲಿ ದೇಹದಲ್ಲಿ ತಾಧ್ಯಾತ್ಮ ಹೊಂದಿದ್ದಾನೆ. ಈಗ ನಮಗೇನಾಗ್ಯದ, ನಾವು ತಾಧ್ಯಾತ್ಮ ಹೊಂದಿದಕ್ಕಾಗಿ ನಮಗೆ ಬುದ್ಧಿ ಭ್ರಮಣ ಆಗ್ಯದ. ಅಂದ್ರೆ ನಮಗಿಲ್ಲಿ ಬೇರ್ಪಡಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಆತ್ಮ ಯಾವುದು ಅನಾತ್ಮ ಯಾವುದು ಅಂತ ನಮಗೆ ಬೇರ್ಪಡಿಸ್ಕೊಳ್ಳಿಕ್ಕೆ ಆಗ್ಲಾರ್ದಂಗೆ ನಾವು ಅದಕ್ಕೆ ದುಃಖದಲ್ಲಿ ಸುಖ ಅಂದ್ಕೊಂಡಿವಿ, ಸುಖದಲ್ಲಿ ದುಃಖ ಅಂದ್ಕೊಂಡಿದ್ದೀವಿ. ಸತ್ಯ ವಸ್ತು ಅನಾತ್ಮದ ಜೊತೆ ಬೆರೆಸಿಬಿಟ್ಟಿದ್ದೀವಿ, ಮಿಕ್ಸ್ ಆಗಿದೆ. ಹಂಗಾಗಿಬಿಟ್ಟು ನಮಗೆ ನಿಜವಾದ ಸುಖ ಅನ್ನೋದು ಗೊತ್ತಿಲ್ಲ. ಆ ಕ್ಷಣಿಕ ಸುಖನೇ ನಿಜವಾದ ಸುಖಪ್ಪ ಅಂತೇಳಿ ಅದರ ವಿಷಯಗಳ ಬೆನ್ನ ಬಿದ್ದಿದ್ದೀವಿ. ಇದು ಹೆಂಗಾದಂತಂದ್ರೆ ಭಾಳಷ್ಟು ಹೇಳ್ತಾರೆ. ಯಾವ ವಿಷಯಗಳು ಹೆಂಗದಾವಂದ್ರೆ, ಒಂದು ಮಳೆ ಬಂತು, ಭಾಳಷ್ಟು ಮಳೆ ಬಂದು ನದಿ ಹರ್ಕೊಂಡು ಹೋಯ್ತಂದ್ರೆ ಇದ್ದು ಬದ್ದು ಎಲ್ಲ ಅದರ ಕೊಚ್ಕೊಂಡು ಹೋಗ್ಬಿಡ್ತದಲ್ಲ, ಆ ರೀತಿ ಇಲ್ಲಿ ಕೂಡ ವಿಷಯಾದಿಗಳ ಬೆನ್ನು ಹತ್ತಿದಾಗ ನಮ್ಮಲ್ಲಿರುವಂಥ ಕೆಲವು ಒಳ್ಳೆಯ ಗುಣಗಳು ಪಣಗಳು ಎಲ್ಲ ಕೊಚ್ಕೊಂಡು ಹೋಗ್ಬಿಡ್ತಾವೆ, ಎಲ್ಲ ಕಳ್ಕೊಂಡ್ಬಿಡ್ತೀವಿ ನಮ್ಮಲ್ಲಿರುವಂಥ ನಿಜವಾದ ಆನಂದ. ಅದಕ್ಕೆ ಮಹಾತ್ಮರು ಇಲ್ಲಿ ಏನು ಹೇಳ್ತಾರ, ಈ ದೇಹದಲ್ಲಿ ಅಧ್ಯಾಸ ಭಾವ ಉಳ್ಳಂಥವನಾಗಿ ತಾಧ್ಯಾತ್ಮದಿಂದ ಕೂಡ್ಕೊಂಡು ನಾನೆಂದು ವ್ಯವಹಾರ ಮಾಡ್ತಾ ಇರ್ತಾನಲ್ಲ, ಈತಿಗೇನು ಹೆಸರು ಬಂತು ಅಂದ್ರೆ ಕರ್ತ ಅಂತ ಹೆಸರು ಬಂತು. ಈತಿಗೆ ಕರ್ತ ಅಂತ ಹೆಸರು ಬಂತು ಈ ಜೀವನಿಗೆ. ಮತ್ತು ಬಳಿಕ ಮನಸ್ಸಿನೊಡನೆ ಕೂಡ್ತಾನಿದ್ದ. ಮತ್ತೇನು ಮಾಡ್ತಾನೆ, ಈ ಶರೀರ ಅಂತ ಅಷ್ಟೇ ಅಲ್ಲ, ಶರೀರ ಒಂದು ಆವರಣ ಆಯಿತು. ಶರೀರ ಏನಾಯ್ತು, ನೀನು ಮುಂದಕ್ಕೆ ಬಿಡ್ಲಾರ್ದಂಗೆ ಆಯ್ತು, ಹಿಡ್ಕೊಂಡು ಬಿಡುತ್ತಲ್ಲಿ ಆವರಣ ಆಯ್ತಲ್ಲಿ, ಒಂದು ಆವರಣ ಆಯಿತು.
ಮತ್ತು ಬಳಿಕ ಏನಾಯಿತು, ಮನಸ್ಸಿನ ಜೊತೆ ಕೂಡ್ಕೊಂಡು ಅಲ್ಲೇನು ಮಾಡಿತು, ನಾನು ಸುಖಿ ಅದೀನಿ, ನಾನು ದುಃಖಿ ಅದೀನಿ. ಆದರೆ ಈ ಸುಖ ದುಃಖ ಇರುವಂಥದ್ದು ಬೇರೆಯೇ, ನಿನ್ನಿಂದ ಬೇರೆಯೇ ಐತೆ, ಅದು ನಿನಗೆ ಯಾವುದೂ ಸಂಬಂಧ ಇಲ್ಲ. ಆದರೂ ಕೂಡ ಅದರಲ್ಲಿ ಬೆರೆತು, ಮನಸ್ಸಿನೊಡನೆ ಬೆರೆತು, ಇದೇ ಜೀವ ಮನಸ್ಸಿನಲ್ಲಿ ಬೆರೆತು ನಾ ಸುಖಿ ಅಂತದ, ನಾ ದುಃಖಿ ಅಂತದ, ಈ ರೀತಿಯಿಂದ ಈತಗೆ ಈ ಅಧ್ಯಾಸದಿಂದ ಕೂಡಿದದಕ್ಕೆ, ಈ ಭ್ರಾಂತಿಯಿಂದ ಕೂಡಿದದಕ್ಕೆ, ಈ ಭ್ರಮೆಯಿಂದ ಕೂಡಿದದಕ್ಕೆ ಇದಕ್ಕೆ ಜೀವಾತ್ಮ ಅಂತ ಹೆಸರು ಬಂತಿದೆ. ಯಾಕಂದರೆ ಇದು ಅಜ್ಞಾನದಲ್ಲಿ ಕೂಡ್ಕೊಂಡದಕ್ಕೆ, ಅವಿದ್ಯೆಯಲ್ಲಿ ಬೆರೆತದಕ್ಕಾಗೆ ಇದಕ್ಕೆ ಜೀವಾತ್ಮ ಅಂತ ಬಂತು. ಇಲ್ಲಾಂದರೆ ಈತ ಪರಮಾತ್ಮನ ಸ್ವರೂಪನೇ, ಇರ್ಲಾರ್ದಲ್ಲಿ ತಾಧ್ಯಾತ್ಮ ಹೊಂದಿದ್ದಾನ, ಇರ್ಲಾರ್ದು ನಾನು ಅಂತ ಅಂದ್ಕೊಂಡ್ಬಿಟ್ಟಿದ್ದಾನಲ್ಲ. ಹಾಗಾಗಿ ನಾ ಸುಖಿ ಅಂತನ, ಒಂದೊಂದ್ಸಲ ದುಃಖಿ ಅಂತನ ಎಲ್ಲ ವ್ಯವಹಾರ ಮಾಡುವಂಥದ್ದಾಗ್ತದೆ. ಯಾವುದರಿಂದ? ಅಧ್ಯಾಸದಿಂದ. ಅದಕ್ಕೆ ಈ ನಾಮ ಮಾತ್ರವಾಗಿ ಇದಕ್ಕೇನು ಅನ್ನಿಸ್ತು, ಜೀವಾತ್ಮ ಅಂತ ಹೆಸರು ಬಂದಿತ್ತು. ಮತ್ತು ಇದೇ ಒಂದು ಮನಸ್ಸಿನೊಳಗೆ ಕೂಡ್ಕೊಂಡು ಜೀವಾತ್ಮ, ಇದೇ ಜೀವಾತ್ಮ ಮತ್ತು ಬುದ್ಧಿಯೊಡನೆ ಕೂಡ್ತಾನೆ. ಇದು ಎರಡನೇ ಆವರಣ ಆಯಿತು ನೋಡ್ರಿ. ಮತ್ತು ಎಲ್ಲಿ ನಿನ್ನ ಸ್ವರೂಪಕ್ಕಿದ ಆವರಣಗಳಿವು. ಅದಕ್ಕೆ ಮತ್ತೆ ಬುದ್ಧಿಯೊಡನೆ ಬೆರಿತಾನೆ. ಈ ಬುದ್ಧಿಯೊಡನೆ ಬೆರೆತು ಅಲ್ಲಿ ಏನು ಹೇಳಿಸ್ಕೊತಾನ, ಕ್ಷೇತ್ರಜ್ಞ ಅಂತ ಹೆಸರು ಬಂತು. ಯಾಕಂದರೆ ಈ ಬುದ್ಧಿನೇ ಮುಖ್ಯ. ನಮ್ಮ ಶರೀರದಾಗ ಎಲ್ಲ ವ್ಯವಹಾರ ಏನು ಆತ್ಮಂತರನೇ ವ್ಯವಹಾರ ಮಾಡ್ತದೆ. ಇದು ಬುದ್ಧಿ ಅನ್ನುವಂಥದ್ದು ಎಲ್ಲ ನಿರ್ಧಾರ ಮಾಡುವಂಥದ್ದು. ಈ ಮನಸ್ಸು ಸಂಕಲ್ಪ ವಿಕಲ್ಪ ಮಾಡಿದರೂ ಕೂಡ ಈ ಬುದ್ಧಿ ಒಂದು ನಿರ್ಧಾರ ಮಾಡುವಂಥದ್ದು. ನಾನೇ ಆತ್ಮ ಅದೀನಿ ಅನ್ನೋರಂಗೆ ಇದು ಮಾಡ್ತಿರ್ತದೆ ನಮ್ಮ ಶರೀರದೊಳಗೆ. ಅದಕ್ಕೆ ಈತ ಬುದ್ಧಿಯೊಡನೆ ಬೆರೆತುಕೊಂಡ ಜೀವ, ಬುದ್ಧಿಯೊಡನೆ ಬೆರೆತು ಬಿಟ್ಟು ಇಲ್ಲಿ ಕ್ಷೇತ್ರಜ್ಞ ಅಂತ ಹೆಸರು ಬಂತಿತ್ತಿಗೆ. ಇವೆಲ್ಲ ಆವರಣಗಳ ಜೊತೆ ಕೂಡ್ಕೊಂಡಾಗ ಒಂದೊಂದು ಹೆಸರು ಬರಕತ್ತದತ್ತೆ. ಅದಕ್ಕೆ ಇಲ್ಲಿ ಶರೀರ ಜೊತೆ ತಾಧ್ಯಾತ್ಮ ಹೊಂದಿದ್ದಕ್ಕೆ ಕರ್ತ ಅಂತ ಬಂತು. ಮತ್ತು ಈ ಒಂದು ಒಡನೆ ಕೂಡ್ಕೊಂಡದಕ್ಕಾಗಿ ಇದಕ್ಕೆ ಜೀವಾತ್ಮ ಅಂತ ಹೆಸರು ಬಂತು. ಮತ್ತು ಬುದ್ಧಿಯೊಡನೆ ಬೆರೆಯುವಂಥವನಾದ ಈ ಜೀವ ಅಲ್ಲಿ ಕ್ಷೇತ್ರಜ್ಞ ಅಂತ ಹೆಸರು ಬಂತು. ಮತ್ತು ಅಂದ್ರೆ ಈತ ದೇಹವನ್ನು ಅರಿಯುವನೆಂದು ಹೆಸರು ಬರ್ತದೆ, ಅರಿಯುವಂಥವನಂತ ಕೂಡ ಹೆಸರು ಬರ್ತದೆ ಇದಕ್ಕೆ. ಈ ಪ್ರಕಾರ ನೋಡ್ರಿ, ಈ ಭೇದದಿಂದ, ಇವೆಲ್ಲ ಭೇದದಿಂದ ಮತ್ತೆ ಸಾಕ್ಷಿ, ಕೂಟಸ್ಥ, ಅಂತರ್ಯಾಮಿ, ಪ್ರತ್ಯಗಾತ್ಮ ಅಂತ 7 ಹೆಸರುಗಳು ಬರ್ತಾವೆ. ಸಾಕ್ಷಿಯಾಗಿ ತಿಳಿಯುವಂಥವನು, ಕೂಟಸ್ಥ 3 ಕಾಲದಲ್ಲಿರುವಂಥವನು, ಅಂತರ್ಯಾಮಿ ಮತ್ತು ಪ್ರತ್ಯಗಾತ್ಮ ಒಳಗಡೆ ಇರುವಂಥವನು ಅಂತರ್ಯಾಮಿ ಅಂತ ಕಣದಲ್ಲಿ. ಮತ್ತೆ ಇದಕ್ಕೇನಾಯಿತು, ಪ್ರತ್ಯಗಾತ್ಮ ಅಂತ ಕೂಡ ಹೆಸರು ಬಂತು. ಈಗ 7 ಹೆಸರುಗಳು ಯಾರದು? ಕರ್ತ 1, ಜೀವಾತ್ಮ 2, ಕ್ಷೇತ್ರಜ್ಞ 3, ಆಮೇಲೆ ಸಾಕ್ಷಿ 4, ಕೂಟಸ್ಥ 5, ಅಂತರ್ಯಾಮಿ 6, ಪ್ರತ್ಯಗಾತ್ಮ 7. ಈ ರೀತಿಯಾಗಿ ಇದೇ ಜೀವ 7 ಮತ್ತು ಆವರಣಗಳಲ್ಲಿ ಕೂಡಿಕೊಂಡು 7 ಹೆಸರುಗಳನ್ನು ಇವು ಪಡೀತಾನೆ. ಇದೇ ಜೀವ ಅಂತ ಹೇಳುವಂಥದ್ದು. ಜೀವನ ಅಜ್ಞಾನ ಮೂಲಕ ತನು ತಾನೆಂದು ಬಗೆದುದರಿಂದ ಕರ್ತನಂತ ಹೆಸರು ಬಂತದೆ. ಅದ ಕಾರಣ ಅವನಿಂದ ಯಮ ನಿಯಮಗಳು ಇವೆರಡನ್ನು ಮಾಡಬೇಕು ಅಂತ ಮುಂದಿನ ವಿಚಾರದಲ್ಲಿ ಹೇಳ್ತಾರೆ 5ನೇ ನುಡಿಯಲ್ಲಿ. ಯಾಕಂದ್ರೆ ಇವು 7 ಆವರಣಗಳೇ ಯಮ ನೇಮ ಆಸನೆ ಅಂತ ಹೇಳಿದಾರಲ್ಲ, ಇವೆಲ್ಲವನ್ನು ಕೂಡುವಂಥದ್ದು, ಅಂದ್ರೆ ಇವನ್ನ ಬೆರೆಸುವಂಥದ್ದು, ಅದರಿಂದ ಸಾಧನೆಯನ್ನು ಮಾಡುವಂಥದ್ದು ಹೇಳ್ತಾರೆ ಅವರು. ಭ್ರಮೆವಿಡಿದು ಈತನು ತಾನೆಂಬ ಬಗೆ ತನ್ನೋಳ್. ಯಾಕಂತಂದ್ರೆ ಅಮರ್ದಿರ್ಪ ಕಥದಿಂದೆ ತಿಳಿಯಲಿಕೆ ಯಮ ನಿಯಮಗಳೆರಡು ದೃಢತರಮಾಗಿ ಕ್ರಮದಿಂದೆ ಕರ್ತಂಗೆ ಕರಣೀಯ ಅಂತ ಹೇಳ್ತಾರೆ. ಏನು ಹೇಳ್ತಾರ? ಅಮರ್ದಿರ್ಪ ಅಂದ್ರೆ ಬೆರೆತುಕೊಳ್ಳುವಂಥದ್ದು. ಯಾಕಂದ್ರೆ ಅಧ್ಯಾಸದ ಮೂಲಕ, ಅಂದ್ರೆ ಅಧ್ಯಾಸ ಅಂದ್ರೆ ಅಜ್ಞಾನದ ಮೂಲಕ ತಾನಲ್ಲದ ದೇಹದಲ್ಲಿ ತನ್ನದನ್ನುವಂಥ ಒಂದು ಭ್ರಮೆ ಮಾಡುವಂಥದ್ದು. ಇದು ಒಂದು ಭ್ರಮೆ, ಇದು ದೊಡ್ಡ ಭ್ರಮೆ, ಇದು ಒಂದಲ್ಲ ಇದು. ಯಾಕಂದ್ರೆ ಈ ಭ್ರಾಂತಿ ಮೂಲಕ, ಅಧ್ಯಾಸದ ಮೂಲಕ ತಾನು ಇಲ್ಲವೇ ಇಲ್ಲ, ಈ ಶರೀರ ತಾನು ಅಲ್ಲವೇ ಅಲ್ಲ, ಆದರೂ ಕೂಡ ನಂದೇ ಆದ ಶರೀರ, ನಾನೇ ಶರೀರ ಅನ್ನುವಂಥ ಭಾವನೆ ಮಾಡೋದ್ರಿಂದ ಇದು ದೊಡ್ಡ ಭ್ರಮೆ. ಇದು ಹುಚ್ಚು ಭ್ರಮೆ, ಇದು ದೊಡ್ಡ ಹುಚ್ಚು ಭ್ರಮೆ. ಅದಕ್ಕೆ ಹುಚ್ಚರು ಯಾರಂದ್ರೆ ನಾವೇ ಹುಚ್ಚರು. ಇರದೇ ಇರುವಂಥದ್ದು ನಂದು ಅನ್ಕೊಂಡು ಅದಕ್ಕೆ ಕಳಬೇಡ, ಕೊಲಬೇಡ, ಉಸಿಯ ನುಡಿಯಲ್ಲಿ ಬೇಡ ಅಂತ ಬಸವಣ್ಣವ್ರು ಇದು ಕೇಳಿದ್ದು. ಏನು ಇದು ಶರೀರ ಕಳವು ಮಾಡಿದ್ದು ನೀನೀಗ. ನಾವೆಲ್ಲರಿ ಬಸವಣ್ಣವ್ರು ಹೇಳಿದಾರ ಕಳಬೇಡ, ಕೊಲಬೇಡ ಅಂತ ಹೇಳಿದ್ರೆ ನಾವೆಲ್ಲಿ ಕಳ್ಳತನ ಮಾಡೀವ್ರಿ, ಕಾಳ್ರಿಗೆ ಹೇಳಿರ್ಬೇಕು ಬಿಡ್ರಿ ಅಂತ ಹೇಳ್ತಾರೆ ಅವರು. ನಿಜವಾದ ಕಳ್ಳ ನೀನೇ ಅಂತ ಹೇಳ್ತಾರೆ ಮಹಾತ್ಮರು.
ಯಾಕಂದರೆ ಈ ಶರೀರ ನಿಂದಲ್ಲ, ಇವು ಯಾವ ನಿಂದಲ್ಲ, ಇವು ನನವ ಅಂತೇಳಿ ಅದ್ರ ಜೊತೆ ವ್ಯವಹಾರ ಮಾಡಾಕತ್ತಿ, ನನವ ಅಂತ ಮಾಡಾಕತ್ತೀಯಲ್ಲ, ಇದು ನಿನ್ನ ಭ್ರಮೆ ಐತಪ್ಪ. ಇಂಥ ಭ್ರಮೆಯಿಂದ ಕೂಡಿರುವಂಥದಕ್ಕಾಗಿ ಎಲ್ಲ ನಾನೇ ಮಾಡಿದೆ, ಹೌದಲ್ಲ ಹೇಳ್ತೀವಿ. ಎಲ್ಲನೂ ಭ್ರಮೆನೇ ಇಲ್ಲಿ. ಪ್ರತಿಯೊಂದು ಭ್ರಮೆದಲ್ಲಿ ನಾನೇ ಮಾಡಿದೆ, ನಾನೇ ಉಂಡೆ, ನಾನೇ ತಿಂದೆ, ಎಲ್ಲಕ್ಕೂ ನಾನೇ ಕಾರಣ, ಇಷ್ಟು ಗಳಿಸಿದ್ದೀನಿ, ಇಷ್ಟು ಮಾಡಿದ್ದೀನಿ, ಇಷ್ಟು ಮಾಡಿದೆ, ಎಲ್ಲ ಮಾಡಿದೆ ಅನ್ನುವಂಥ ಭಾವ ಬರುವಂಥದ್ದು ಈ ಭ್ರಮದಿಂದ ಕೂಡಿರುವಂಥ ಕಾರಣ. ಇದು ಕರ್ತನಂತೂ ಹೆಸರು ಬಂತು. ಅದರಿಂದ ಈ ಕರ್ತನ ಅನ್ನುವಂಥ ಹೆಸರು ಪಡೆದವನು ಅವಶ್ಯಕವಾಗಿ, ಈ ಕರ್ತ ಅಂತ ಹೆಸರಿನ ಪಡ್ಕೊಂಡಿದ್ದಾನಲ್ಲ ಈತ, ಅವಶ್ಯಕವಾಗಿ ಆತ ಯಮ ನೇಮ ಅನ್ನುವಂಥ 2 ಅಂಗಗಳನ್ನು ಅಭ್ಯಾಸ ಮಾಡಲೇಬೇಕು. ಯಮ ನೇಮ ಅನ್ನುವಂಥ ಯಮ ನೇಮ ಅನ್ನುವಂಥ 2 ಅಂಗಗಳನ್ನು ಅಭ್ಯಾಸ ಮಾಡಬೇಕು. ಯಾಕೆ ಅಂದರೆ ಶರೀರ ನಾನು ಅನ್ನುವಂಥ ಭಾವನೆ ಇರೋದರಿಂದ, ಈ ಅಧ್ಯಾಸ ಇರೋದರಿಂದ, ಭ್ರಾಂತಿ ಇರೋದರಿಂದ ಯಮ ನೇಮ 2 ಆಸನಗಳನ್ನು ಮಾಡಬೇಕಾಗ್ತದೆ. ಈಗ 6ನೆಯ ನುಡಿಯಲ್ಲಿ ಹೇಳ್ತಾರೆ, ಏನು ಹೇಳ್ತಾರೆ ನೋಡೋಣ. ಏನು ಹೇಳ್ತಾರೆ ಅಂದ್ರೆ, ಮನವೇ ತಾನೆಂಬುದಿರಲು ತನ್ನು ಅಸು ನಿರೋಧನ ಅದನ್ನೆಸಗಲ್ ಆಸನಮಿವು ವನಿತೆ ಕೇಳು ಅನುದಿನ ಅಲಸದೆ ಚಲಿಸದ ತನದಿಂದೆ ಜೀವಂಗೆ ಕರಣೀಯ ಅಂತ ಕೂಡ ಹೇಳ್ತಾರೆ. ಏನು ಹೇಳ್ತಾರೆ, ಮನದೊಡನೆ ಕೂಡಿ 2ನೇ ಆವರಣ ಉಳ್ಳವನೆನಿಸಲು. ನೋಡ್ರಿ, ಫಸ್ಟಿಗೆ ಏನು ಮಾಡಿದ, ಶರೀರ ನಾನು ಅಂತ ಅಂದ್ಕೊಂಡಿದ್ದ ಅಜ್ಞಾನದ ಮೂಲಕ, ಅವಾಗ ಕರ್ತ ಅಂತ ಹೆಸರು ಬಂತು. ಅದು ಮೊದಲನೇ ಆವರಣ, ತನು ಅನ್ನುವಂಥದ್ದು ಮೊದಲನೇ ಆವರಣ ಆಯಿತು. 2ನೇ ಆವರಣ ಯಾವುದಂದ್ರೆ ಈ ಮನಸ್ಸು. ಯಾಕಂದರೆ ಈ ಮನಸ್ಸು ಕೂಡ ಮನದೊಡನೆ ಕೂಡಿ 2ನೇ ಆವರಣ ಉಳ್ಳವನಾಗ್ತಾನೆ, ಇದೇ ಜೀವ. ಅದಕ್ಕೆ ಅವಾಗ ಏನು ಹೆಸರು ಬಂತು ಅಂದರೆ ಜೀವಾತ್ಮ ಅಂತ ಹೆಸರು ಬಂತು. ಅದಕ್ಕೆ ಏನು ಹೇಳ್ತಾರ, ಮನವೇ ತಾನೆಂಬುವುದಿರಲು ತನ್ನೋಳು ಹಸು ನಿರೋಧನ. ನೋಡ್ರಿ, ಯಾಕಂದ್ರೆ ಹಸು ಅಂತಂದ್ರೆ ಇಲ್ಲೇನು ಪ್ರಾಣಾಯಾಮವನ್ನು ಮಾಡುವಂಥದ್ದು. ಯಾವಾಗ ಮನಸ್ಸಿನ ಒಳಗೆ, ಯಾಕಂದ್ರೆ ಯಾವಾಗ ಮನಸ್ಸಿನಲ್ಲಿ ತಾಧ್ಯಾತ್ಮ ಹೊಂದುತ್ತಾನ, ಆವಾಗ ನಾ ಸುಖಿ ಅದೀನಿ, ನಾ ದುಃಖಿ ಅಂತಾನೆ. ಯಾವಾಗ ಶರೀರ ಜೊತೆ ತಾಧ್ಯಾತ್ಮ ಹೊಂದಿದಾಗ ನಾ ಹುಟ್ಟಿನಿ, ನಾ ಸಾಯ್ತೀನಿ ಅಂತ ಅಲ್ಲಿ ಭಾವ ಬಂದಿರ್ತದೆ. ಇಲ್ಲಿ ಮನಸ್ಸಿನೊಡನೆ ಕೂಡ್ಕೊಂಡಾಗ ನಾನು ಸುಖಿ ಅದೀನಿ, ನಾ ದುಃಖಿ ಅದೀನಿ ಅಂತ ಇಲ್ಲಿ ಅಧ್ಯಾಸ ಉಳ್ಳವನಾಗ್ತಾನೆ ಇಲ್ಲಿ. ಅದಕ್ಕೆ ಈತಿಗೆ ಏನಂತ ಹೆಸರು ಬಂತು, ಜೀವನೋ ಅಂತ ಹೆಸರು ಬಂತಿಲ್ಲಿ ಈತಿಗೆ. ಅದರಿಂದ ಅದಕ್ಕೆ ಹೇಳ್ತಾರೆ, ಯಾವುದಕ್ಕೆ ಬಂತು ಅಂದಾಗ ಮರೆದೊಡೆ ಜೀವಾತ್ಮ, ಅರಿದೊಡೆ ಪರಮಾತ್ಮ. ನಾವೀಗ ಮರ್ತದಕ್ಕಾಗಿ ಎತ್ಕೊಂತ ಕುಂತೀವಿ, ಮರ್ತದಕ್ಕಾಗಿ ನಾವೀಗ ಮತ್ತೆ ಈ ಜಗತ್ತಿಗೆ ಬಂದಿದ್ದೀವಿ. ಮತ್ತೆ ಶರೀರ ಒತ್ತುಕೊಂಡು ಇಷ್ಟು ಎಳ್ಕೊಂಡು ಇದು ಸುಮ್ಮನೆ ಆಗ್ತದೇನ್ರಿ? ಹುಟ್ಟಿನಿಂದ ಸಾಯೋವರೆಗೂ ಈ ಶರೀರ ಒತ್ಕೊಂಡು ತಿರುಗಾಡಬೇಕು, ಇದಕ್ಕೆ ತಿನ್ನಿಸ್ಬೇಕು, ಉಣಿಸ್ಬೇಕು, ಯಾವ್ರಿಗೆ ಬೇಕಾಗಿದೆ ಇದನ್ನು. ಅದಕ್ಕೆ ಮಹಾತ್ಮರು ಶಂಕರ ನೋಡೋ ನೀಯನ್ನ ಪರಿಭವದ ಬಾಧೆಯನ್ನು ಕೃಪೆ ಮಾಡು ಬೇಗದೊಳ ಅಭಯವಿತ್ತು ಅಂತ ಹೇಳಿದ್ರು. ಎಷ್ಟು ಕಷ್ಟ ರೀ, ಎಷ್ಟು ಕಷ್ಟ. ಅದಕ್ಕೆ ಮತ್ತೇನು ಮಾಡ್ತಾ ಅಷ್ಟೇ ಕೂಡಲಿಲ್ಲದು ಮನದೊಡನೆ ಕೂಡಿ ನಾನು ಸುಖಿ ಅದೀನಿ, ನಾ ದುಃಖಿ ಅದೀನಿ ಅಂತ ಅಧ್ಯಾಸ ಮಾಡೋದಕ್ಕಾದ್ರೆ ತನ್ನನ್ನು ತಾನು ಮರ್ತದಕ್ಕೆ ಇಷ್ಟೆಲ್ಲ ದುಃಖ ಬಂದಿರುವಂಥದ್ದು. ತಾಯಿ ಗರ್ಭಕ್ಕೆ ಬಂದಿರುವಂಥದ್ದು, ಈ ಭೂಮಿಗೆ ಬಂದಿರುವಂಥದ್ದು, ಇಲ್ಲಿ ಕಷ್ಟವನ್ನು ಅನುಭವಿಸುವಂಥದ್ದು ಒಂದಲ್ಲ ಎರಡಲ್ಲ ನೋಡ್ರಿ. ಅದಕ್ಕೆ ಇಲ್ಲಿ ಹೇಳ್ತಾರ, ಜೀವನ ಅನ್ನುವಂಥ ಹೆಸರು ಬಂತು. ಇದರಿಂದ ಇವನಿಗೆ ಈ ಜೀವನ ಅನ್ನುವಂಥ ಹೆಸರು ಬಂದದಕ್ಕೆ 2ನೇ ಒಂದು ಆವರಣ ಜೊತೆ ಕೂಡ್ಕೊಂಡಿದ್ದಾನಲ್ಲ, ಇದೀಗ ಏನು ಅಂದ್ರೆ 2 ಅಂಗಗಳನ್ನು ಅಭ್ಯಾಸ ಮಾಡಬೇಕಾಗ್ತದೆ. ಏನು? ಪ್ರಾಣಾಯಾಮ ಮತ್ತು ಆಸನ. ಇವೆರಡು ಅಂಗಗಳನ್ನು ಅಭ್ಯಾಸ ಮಾಡ್ತಕ್ಕಂಥದ್ದು ಬಹಳ ಯೋಗ್ಯ ಅದ. ಇದರಿಂದ ಅವನಿಗೆ ಏನಾಗ್ತದ, ಇವು ಒಂದೊಂದು ಅಂಗಗಳನ್ನು ಮಾಡ್ತಾ ಬಂದಾಗ ಆತನ ಬಲ್ಲಿ ಇರುವಂಥವು ಕೆಲವೊಂದು ಏನು ದೂರ ಆಗ್ತಾವೆ. ಏನು ಜೀವನಿಗೆ ಅಲಸ್ಯ ಭಾವ ಏನು ಇರ್ತದಲ್ಲ, ಮತ್ತು ಚಂಚಲ ಭಾವ ಇರ್ತದಲ್ಲ, ಇವು ದೂರ ಆಗ್ತಾವೆ. ಇದರಿಂದ ಪ್ರಾಣಾಯಾಮ ಮತ್ತು ಆಸನದಿಂದ 2 ಅಂಗಗಳ ಅಭ್ಯಾಸ ಮಾಡಿದಾಗ ಏನಾಗ್ತದ, ಇದರಿಂದ ಜೀವನಿಗೆ ಅಲಸ್ಯ ಭಾವ ಬರುವಂಥದ್ದು. ಅಲಸ್ಯ ಭಾವ ಮತ್ತು ಚಂಚಲ ಮನಸ್ಸು ಚಂಚಲವಾಗಿರುವಂಥದ್ದು ಇವು
ದೂರ ಆಗ್ತಾವೆ. ಮನಸ್ಸು ಸ್ವಲ್ಪ ಏಕಾಗ್ರತೆ ಮಾಡ್ಕೊಳಕ್ಕಾಗ್ತದೆ. ಅಲಸ್ಯ ಭಾವ ಬರುವಂಥದ್ದು ನಿಲ್ಲುತ್ತದೆ. ನಾವೇನು ಅಂತಂದ್ರೆ ಈಗ ಏನೋ ಒಂದು ಗುರುಗಳು ಹೇಳ್ತಾ ಇದ್ದಾರೆ, ನಾವು ಕೇಳಬೇಕು ಅಂದರೆ ಅಯ್ಯೋ ನೋಡೋಣ, ನಾಳೆ ನೋಡೋಣ ಅನ್ನೋದು, ನಾಡ್ದು ನೋಡೋಣ ಅನ್ನೋದು ಯಾವತ್ತೂ ಒಂದು ತಮೋಗುಣದ ಭಾವದಲ್ಲಿರುವಂಥದ್ದು. ಅಲಸ್ಯ ಅಂದ್ರೆ ಜಾಸ್ತಿ ತಮೋಗುಣ ಭಾವ ಇಟ್ಕೊಳ್ಳುವಂಥದ್ದಕ್ಕೆ ಇವೆಲ್ಲ ಇರುವಂಥದ್ದು. ಚಂಚಲ ಭಾವ ಬರುವಂಥದ್ದು, ತಮೋಗುಣ ಎಲ್ಲಿ ಮತ್ತು ಅಲಸ್ಯ ಭಾವ ಬರುವಂಥದ್ದು, ಇವೆಲ್ಲ ರಜೋಗುಣ ಮತ್ತು ತಮೋಗುಣದಲ್ಲಿರುವಂಥ ಇವು. ಅದಕ್ಕೆ ಸಾಧನೆ ಮಾಡಬೇಕಾದ್ರೆ ನಾವು ಯಾವಾಗಲೂ ಏನು ಅಂತಂದ್ರೆ ಇಲ್ಲಿ ಯಾವಾಗಲೂ ಸತ್ವಗುಣ ಉಳ್ಳವಂಥವ್ರಾಗಿರ್ಬೇಕಾಗ್ತದೆ. ಸತ್ವಗುಣನೇ ಮುಖ್ಯವಾಗಿರುವಂಥದ್ದು. ಅದಕ್ಕೆ ಇದನ್ನು ಇಟ್ಕೊಂಡು ಮತ್ತು ನಾವು ಈ ಏನು ಯೋಗ ಅಭ್ಯಾಸವನ್ನು ಮಾಡಿದಾಗ ಇದಕ್ಕೇನಾಗ್ತದೆ ಅಂದರೆ ಈ ಅಂಗಗಳನ್ನು ಅಭ್ಯಾಸ ಮಾಡಬೇಕಾಗ್ತದೆ. ಇದರಿಂದ ಕೂಡ ನಾವು ಅಲಸ್ಯ ಭಾವನೆಯನ್ನು ಅಲ್ಲಿ ತೆಗೆಯುವಂಥದ್ದು. ಅಲಸ್ಯ ಭಾವ ಮತ್ತು ಮನಸ್ಸು ಮತ್ತು ಏಕಾಗ್ರತೆಗೆ ಬರಬೇಕಾಗಿತ್ತು ಅಂದರೆ ಈ ಪ್ರಾಣಾಯಾಮಗಳು ಇವೆಲ್ಲ ಬೇಕಾಗ್ತದೆ. ಉಸಿರಾಟವನ್ನು ತೆಗೆಯುವಂಥದ್ದು, ಆಮೇಲೆ ಈ ಪ್ರಾಣಾಯಾಮ ಅಂತಂದರೆ ಮತ್ತು ಅದೇ ಉಸಿರು ಬಿಡುವಂಥದ್ದು, ಕುಂಭಕ, ರೇಚಕ, ಪೂರಕ ಮಾಡುವಂಥದ್ದು ಇವೆಲ್ಲ ಮಾಡಬೇಕಾಗ್ತದೆ. ಅದಕ್ಕೆ ಇವು ಅಭ್ಯಾಸ ಮಾಡ್ತಕ್ಕದ್ದು. ಇದರಿಂದ ಜೀವನಿಗೆ ಏನಾಗ್ತದೆ, ಅಲಸ್ಯ ಚಂಚಲ ಇವು ದೂರ ಆಗ್ತಾವೆ. ಅಂದ್ರೆ ದೇಹ ಚಲನೆ, ಮನ ಚಂಚಲತೆ ನಾಶ ಆಗ್ತದೆ. ಯಾಕಂತಂದ್ರೆ ಇಲ್ಲೇನಾಗ್ತದೆ, ಮನಸ್ಸಿನ ಒಂದು ಚಂಚಲತೆ, ಅಲಸ್ಯ ಭಾವ ಅನ್ನುವಂಥದ್ದು ಇಲ್ಲಿ ನಾಶ ಆಗ್ತದೆ. ಅದರಿಂದ ಜೀವನದಿಂದ ಈ ಎರಡು ಅಂಗಗಳು ಅವಶ್ಯಕವಾಗಿ ಮಾಡಲಿಕ್ಕೆ ಯೋಗ್ಯವಾಗಿರುವಂಥದ್ದು ಅಂತ ಕೂಡ ಹೇಳ್ತಾರೆ. 7ನೇ ನುಡಿಯಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ ನೋಡೋಣ. ಈಗ ಅತ್ಯರ್ಥವಾಗಿ ಬುದ್ಧಿಯನ್ನು ತಾನೆಂಬುದು ಸತ್ಯಮಾಗಿರೆ ತನ್ನೋಳದರಿಂದ ಪ್ರತ್ಯಾಹರಣವೇ ಕ್ಷೇತ್ರಜ್ಞಾಕ್ಯನಿಗೆ ನಿತ್ಯ ಕೃತ್ಯವಾಗಿರುವುದಂಗನೇ ಕೇಳು ಅಂತ 6ನೇ ನುಡಿಯಲ್ಲಿ ಹೇಳ್ತಾರೆ. ಮತ್ತು ಎಲ್ಲಿಗೆ ಬಂದ ಆತ 3ನೇ ಒಂದು ಆವರಣಕ್ಕೆ ಬಂದ. ಅಲ್ಲಿ ಕೂಡ ಈ ಬುದ್ಧಿಯೇ ತಾನಂತ ಏನು ಮಾಡ್ತಾನೀತ, ಭ್ರಮೆ ಉಳ್ಳಂಥವನಾಗಿದ್ದಾನಿತ. ಅದಕ್ಕೆ ಹೇಳ್ತಾರೆ ಇವು ಸಾಮಾನ್ಯ ಅಲ್ಲ. ತನ್ನನ್ನು ತಾನು ಜಯಿಸುವಂಥದ್ದು ಸಾಮಾನ್ಯ ಅಲ್ಲ. ಇದು ಒಂದು ಕುರುಕ್ಷೇತ್ರ ಯುದ್ಧ ಇದ್ದಂಗೆ. ಇವೆಲ್ಲ ದಾಟ್ಕೊಂಡು ಬರೋದಂದ್ರೆ ಸುಮ್ಮನೆ ಆಗ್ತದೆ. ಅದಕ್ಕೆ ಈ ಬುದ್ಧಿ ತಾನಂತ ಭ್ರಮೆ ಉಳ್ಳಂಥವನಾಗ್ತಾನಲ್ಲ, ಆವಾಗ ಆತ ಏನು ಹೆಸರು ಬಂತು, ಕ್ಷೇತ್ರಜ್ಞ ಅಂತ ಹೆಸರು ಬಂದಿತ್ತು. ಈತ ಏನು ಮಾಡಬೇಕು ಅಂದ್ರೆ ಅತ್ಯರ್ಥವಾಗಿ ಬುದ್ಧಿಯನ್ನು ತಾನೆಂಬುದು ಸತ್ಯಮಾಗಿರೆ ಅಂತ ಹೇಳ್ತಾರೆ. ಅತ್ಯರ್ಥವಾಗಿ ಅಂದರೆ ಅತ್ಯಧಿಕವಾಗಿ ಬುದ್ಧಿಯನ್ನು ತಾನಂತ ಹೇಳುವುದು ಇದು ಸತ್ಯವಾಗಿರಲ್ಲ. ಈ ಕಾರಣದಿಂದ ತಾನೇ ಬುದ್ಧಿ ಅಂತನ್ನುವಂಥ ಭಾವ ತಿಳ್ಕೊಂಡಿರ್ತಾನಂತ. ಈ ರೀತಿಯಾಗಿ ಈತ ಕ್ಷೇತ್ರಜ್ಞ ಅಂತ ಅನ್ಸ್ಕೊಂಡಿರುತ್ತೆ. ಯಾಕಂದ್ರೆ ಬುದ್ಧಿಯೇ ತಾನಂತ ಯಾವಾಗ ಅದಕ್ಕೆ ಭ್ರಾಂತಿ ಆಗ್ತದೆ, ಯಾವಾಗ ಅಧ್ಯಾಸ ಉಳ್ಳಂಥವನಾಗಿರ್ತಾನೆ, ಯಾವಾಗ ಭ್ರಮೆಯಲ್ಲಿ ಕೂಡ್ಕೊಂಡಿರ್ತಾನೆ, ಆವಾಗ ಕ್ಷೇತ್ರಜ್ಞ ಅಂದರೆ ಶರೀರವನ್ನು ತಿಳಿಯುವುದರಿಂದ ಆತಗೆ ಈ ಕ್ಷೇತ್ರಜ್ಞ ಅಂತ ಹೆಸರು ಬಂದಿತ್ತು. ಶರೀರವನ್ನು ತಿಳ್ಕೊಳ್ತಾನೆ ನೋಡ್ರಿ. ಆತ್ಮ ಹೆಂಗೆ ಮಾಡ್ತಾನೆ ಅದೇ ಪ್ರಕಾರನೇ ಆತ್ಮನ ಒಂದು ಪ್ರತಿರೂಪವಾಗಿರುವಂಥನೇ ಬುದ್ಧಿ ಕೆಲಸ ಮಾಡ್ತಾನೆ ನಮ್ಮ ಶರೀರದೊಳಗೆ. ಎಲ್ಲವನ್ನು ತಿಳ್ಕೊಳ್ಳುವಂಥದ್ದು, ಪ್ರತಿಯೊಂದು ವ್ಯವಹಾರಕ್ಕೆ ಕಾರಣ ಆಗಿರುವಂಥದ್ದು ಈ ಬುದ್ಧಿಯಿಂದನೇ. ಅದಕ್ಕೆ ಈತ ಏನಾದರೆ ಈ ಶರೀರವನ್ನು ತಿಳ್ಕೊಳ್ತಾನಲ್ಲ, ಅದಕ್ಕೆ ಈತಿಗೆ ಏನು ಹೆಸರು ಬಂತು ಅಂದರೆ ಕ್ಷೇತ್ರಜ್ಞ ಅಂತ ಹೆಸರು ಬಂತು. ಯಾವಾಗ ಬುದ್ಧಿ ಜೊತೆ ಈತ ಅಧ್ಯಾಸ ಉಳ್ಳಂಥವನಾಗಿದ್ದಾನ, ಬುದ್ಧಿ ಜೊತೆ ಕೂಡ್ಕೊಂಡಿದ್ದಾನ, ಬುದ್ಧಿ ಅನ್ನುವಂಥ ಆವರಣದ ಜೊತೆ ಕೂಡ್ಕೊಂಡಿದ್ದಾನೆ ಈತ. ಅದಕ್ಕೆ ಅವನಿಂದ ಈಗೇನು ಮಾಡಬೇಕು ಅಂದ್ರೆ ಈ ಒಂದು ಪ್ರತ್ಯಾಹರಣ ಅನ್ನುವಂಥ ಹಂಗೆ ಅವಶ್ಯವಾಗಿ ಮಾಡಲಿಕ್ಕೆ ಭಾಳ ಯೋಗ್ಯವಾಗಿರುವಂಥದ್ದು ಅಂತ ಹೇಳ್ತಾರೆ ಅವರು. ಮತ್ತು ಈಗ 8ನೇ ನುಡಿಯಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ ನೋಡೋಣ. ತನಗೆ ಅಹಂಕೃತಿ ರೂಪಬಹುದಾಗಿ ಸಾಕ್ಷಿಯೆಂದೆನಿಸುವ ಆತನು ಧಾರಣೆಯ ನೈದಿ ಅನುದಿನ ಅಗಲತೆ ರಚಿಸುವೇಳುವುದು ನೀರೇ ವಿನುತ ವೇದಾನುಶಾಸನವಿದು ಅಂತ ಹೇಳ್ತಾರೆ. ಏನು ಹೇಳ್ತಾರೆ ನೋಡ್ರಿ, ಭಾಳಷ್ಟು ಅದ್ಭುತವಾಗಿ ಅವ್ರು ಹೇಳ್ತಾರೆ. ಈ ಅಹಂಕಾರವೇ ತಾನಂತ ಅಭಿಮಾನ ಉಳ್ಳಂಥವನಾಗ್ತಾನೆ. ಒಂದೊಂದು ವಿಚಾರಗಳಲ್ಲಿ ಬರ್ತಾರೆ. ಬುದ್ಧಿ ತಾನು ಅಂದ್ಕೊಂಡು ಕ್ಷೇತ್ರಜ್ಞ ಅನ್ಸ್ಕೊಂಡ, ಇಲ್ಲಿ ಅಹಂಕಾರವೇ ತಾನಂತ ಅಭಿಮಾನ ಉಳ್ಳವನಾಗ್ತಾನೆ. ಅಹಂಕಾರವೇ ನಾನಿದ್ದೀನಿ ಅನ್ನುವಂಥದ್ದು. ಅದಕ್ಕೆ ಇಲ್ಲಿ ಕೂಡ ಅದರಿಂದ ಏನಾಗ್ತದ, ಅದರಿಂದ ಅವನು ಸಾಕ್ಷಿ ಅನ್ನುವಂಥ ಹೆಸರನ್ನು ಪಡಿತಾನ ಅಂತ ಕೂಡ ಹೇಳ್ತಾರೆ ಅವರು. ತನಗೆ ಅಹಂಕೃತಿ ರೂಪಹುದಾಗಿ ಸಾಕ್ಷಿ ಎಂದೆನಿಸುವ ಆತನು ಧಾರಣೆಯನ್ನು ಇದು ಎನ್ನುವುದಿನ ಅಗಲತೆ ರಚಿಸುವ ಹೇಳುವುದು ಅಂತ ಹೇಳ್ತಾರೆ ಅವರು. ಅಂದ್ರೆ ಈತ ಅಹಂಕಾರವು ತಾನಂತ ಅಭಿಮಾನ ಪಡ್ತಾನೆ. ಯಾವಾಗ
ಅಹಂಕಾರವೇ ತಾನಂತ ಅಧ್ಯಾಸವುಳ್ಳಂಥವನಾಗ್ತಾನ ಅವನಿಗೆ ಸಾಕ್ಷಿ ಅಂತ ಹೆಸರು ಬರ್ತದೆ. ಈ ರೀತಿ ಅದರಿಂದ ಆತ ಏನು ಮಾಡ್ಕೊಳ್ಬೇಕಾಗ್ತದ, ಯಾವುದನ್ನು ಸಾಧನೆ ಮಾಡಬೇಕಾಗ್ತದಂದ್ರೆ ಧಾರಣೆ ಅನ್ನುವಂಥ ಅಂಗವನ್ನು ಅಭ್ಯಾಸ ಮಾಡಬೇಕಾಗ್ತದೆ. ಹಿಂಗೆ ಮಾಡೋದ್ರಿಂದ ಮತ್ತು ಅವರು ಭಾಳಷ್ಟು ವಿಚಾರವನ್ನು ಹೇಳ್ತಾರೆ. ಮೈತ್ರ ನೋಡಿ, ಇದೆಲ್ಲ ಹೇಳುವಂಥದ್ದು ಏನೇನೋ ಹೇಳಕತ್ತಾರ ಅಂತ ಅನ್ಕೋಬೇಡ, ಆದ್ರೆ ನಾವು ನಮ್ಮ ಕಲ್ಪನೆಯಿಂದ ಹೇಳುವಂಥದ್ದು ಅಲ್ಲ, ಇದು ಶ್ರುತಿ ಸಮ್ಮತವಾದಂಥದ್ದು ನಿನಗೆ ಹೇಳಕತ್ತೀನಿ ಅಂತ ಹೇಳ್ತಾರೆ. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಇದು ಅವರು ಕೂಡ ಹೇಳ್ತಾರೆ, ಯಾಜ್ಞವಲ್ಕರು ಕೂಡ ಹೇಳ್ತಾರೆ, ಏನೇನೋ ಹೇಳಕತ್ತಾರ ಅಂತ ನೀ ಅನ್ಕೋಬೇಡ ಮೈತ್ರ. ಏನು ಹೇಳ್ತಾರ, ನಮ್ಮ ಸ್ವಂತ ಕಲ್ಪನೆಯಿಂದ ನಾವು ಹೇಳ್ತಾ ಇಲ್ಲ, ಇದು ಶ್ರುತಿ ಸಮ್ಮತವಾಗಿರುವಂಥ ವಿಚಾರವನ್ನು ನಾನು ನಿನಗೆ ಹೇಳ್ತಾ ಇದ್ದೀನಿ, ಇದನ್ನು ಅವಶ್ಯವಾಗಿ ನೀನು ನಂಬು ಅಂತ ಕೂಡ ಹೇಳ್ತಾರೆ. ಮತ್ತು 9ನೇ ನುಡಿಯಲ್ಲಿ ಹೇಳ್ತಾರೆ, ಏನು ಹೇಳ್ತಾರೆ ನೋಡೋಣ. ಈ ತನಗೆ ಚಿತ್ತವೇ ರೂಪವೆನಿಸೆ ಕೂಟಸ್ಥನೋ ಅವನು ಅನುವಿಂದೆ ಕೇಳು ತದ್ಧ್ಯಾನವು ಇನ್ನು ಸಗಲದೆ ಮಾಡಬೇಹುದು ಆ ಚಿತ್ತವೇ ನೆನೆ ಹೀಗೆ ಕಾರಣಬಹುದಾಗಿ. ನೋಡ್ರಿ, ಯಾವಾಗ ಈ ತನಗೆ ಅಂದರೆ ಆತ್ಮನಿಗೆ, ಚಿತ್ತವೇ ಅಂದರೆ ಸ್ಮರಣ ಲಕ್ಷಣ, ಚಿತ್ತ ಸ್ಮರಣೆ ಮಾಡುವಂಥದ್ದು. ಆ ಚಿತ್ತೆ ನೋಡ್ರಿ, ಅದೇ ತನ್ನ ರೂಪ ಆಗಿರುವಂಥದ್ದು ಅಂತ ತಿಳಿಯುವಂಥದ್ದು. ಚಿತ್ತವೇ ನಾನಂತ ಅಭಿಮಾನ ಮಾಡುವಂಥದ್ದು. ಇದಕ್ಕೇನಾಯ್ತು ಅಂದರೆ ಕೂಟಸ್ಥ ಅಂತ ಹೆಸರು ಬರ್ತದೆ. ಏನಾದ್ರೆ ಚಿತ್ತೆ ತಾನಂತ ಅಧ್ಯಾಸ ಉಳ್ಳಂಥವನಾಗ್ತಾನೆ. ಅದಕ್ಕೆ ಅಂದರೆ ಸಂಸ್ಕಾರಗಳ ರಾಶಿಗೆ ಈ ಎಲ್ಲ ಚಿತ್ತು ಅಂತಂದ್ರೆ ಏನು ಅಂತಂದ್ರೆ ಈ ಒಂದು ಬಾವಿ ಇದ್ದಂಗೆ, ದೊಡ್ಡ ಬಾವಿ ಅದ, ಎಲ್ಲ ಸಾಮಾನುಗಳು ಅದ್ರಾಗ ಹಾಕಿದ್ರೆ ಎಲ್ಲವ ಅದು ಅದು ಒಳಗೆ ಇಟ್ಕೋತದ. ಅದ್ರಂಗ ಈ ಸಂಸ್ಕಾರ ಅನ್ನುವಂಥ ರಾಶಿಗೆ ಕೂಟ ಅನ್ನುವಂಥ ಹೆಸರು ಅದರಲ್ಲಿರುವುದರಿಂದ ಕೂಟಸ್ಥ ಅಂತ ಹೇಳಿದ್ರು. ಕೂಟಸ್ಥ ಈ ಎಲ್ಲ ಜನ್ಮಾಂತರದಲ್ಲಿ ಇದೇನಾಗ್ತದೆ, ಸಂಸ್ಕಾರಗಳ ಒಂದು ರಾಶಿ ಇರ್ತದೆ. ಆ ರಾಶಿ, ಅದಕ್ಕೆ ಆ ರಾಶಿಗೆ ಕೂಟ ಅಂತ ಹೆಸರು ಬಂತು. ಅದರಲ್ಲಿ ಇರುವಂಥ ಈ ಜೀವನಿಗೆ ಕೂಟಸ್ಥ ಅಂತ ಹೆಸರು ಬರ್ತದೆ. ಆ ಚಿತ್ತೆ ತಾನು ಅನ್ನುವಂಥ ಒಂದು ಅಧ್ಯಾಸ ಉಳ್ಳಂಥವನಾಗಿರ್ತಾನಲ್ಲ, ಇವನಿಗೆ ಕೂಟಸ್ಥ ಅಂತ ಹೆಸರು ಬಂತು. ಅದರಿಂದ ಇವನಿಗೆ ಏನು ಮಾಡಬೇಕು, ಧ್ಯಾನ ಅನ್ನುವಂಥ ಅಂಗವನ್ನು ಅಭ್ಯಾಸ ಮಾಡ್ತಕ್ಕಂಥದ್ದು. ಚಿತ್ತಿನಲ್ಲಿ ಬೆರೆತುಕೊಂಡ ಈ ಜೀವನಿಗೆ ಅಲ್ಲಿ ಧ್ಯಾನ ಮಾಡಬೇಕಾಗ್ತದ. ಚಿತ್ತವು ಸ್ಮರಣ ರೂಪ ವ್ಯವಹಾರಕ್ಕೆ ಕಾರಣ ಆಗಿರುವಂಥದ್ದು. ಚಿತ್ತ ಅಂದ್ರೆ ಯಾವಾಗಲೂ ಏನು ನಾವು ಹಿಂದೆ ಆಗಿರ್ತದ ಮತ್ತು ಏನು ಮಾಡಿರ್ತೀವಿ ಅದೆಲ್ಲ ವ್ಯವಹಾರ ನಮ್ಮ ಸ್ಮರಣೆ ಮಾಡಲಿಕ್ಕೆ, ಈ ವ್ಯವಹಾರ ಮಾಡಲಿಕ್ಕೆ ಕಾರಣ ಆಗಿರುವಂಥದ್ದು ಚಿತ್ತು. ಈಗ ಬಾವಿ ಒಳಗೆ ಏನಾರ ಸಾಮಾನುಗಳು ಹಾಕಿರ್ತೀವಿ, ಆದ್ರೆ ಅಲ್ಲೇ ಉಳಿದಿರ್ತಾವೆ. ಯಾವಾಗ ಒಂದೊಂದು ಸಲ ನಮ್ಗೆ ಗೊತ್ತಾಗ್ತದೆ, ಈ ಸಾಮಾನುಗಳು ಇಲ್ಲಿತ್ತು, ಇವಾಗ ನೋಡಿದ್ವಿ ನೋಡ್ರಿ, ಈಗ ಸಿಕ್ಕಿತ್ತು ನೋಡ್ರಿ ಅಂತ ಹೇಳ್ತೇವೆ. ಅದು ಅಲ್ಲಿ ತನ್ನ ಒಳಗೆ ಹಿಡಿದಿಟ್ಕೊಂಡಿರ್ತದೆ. ಅದೇ ರೀತಿ ಚಿತ್ತು ಜನ್ಮಾಂತರದ ಒಂದು ವಿಚಾರಗಳನ್ನು ಸಂಸ್ಕಾರ ರೂಪವಾಗಿ ಹಿಡಿದಿಟ್ಕೊಂಡು ಕುಂತಿರ್ತದೆ. ನಾವು ಯಾಕೆ ಹುಟ್ಟಿನಿಂದ ಸಾಯೋವರೆಗೂ ನಮ್ಗೆ ಏನೇನು ಅದಾವೆ ಎಲ್ಲ ನೆನಪದಾವೆ. ಎಲ್ಲದಾವೆ ನೆನಪು ಅರ್ಥ ಮಾಡ್ಬೇಕಲ್ಲ. ಎಲ್ಲದಾವೆ ಅಂದ್ರೆ ನಮ್ಮ ಚಿತ್ತುವಿನೆಲ್ಲದಾವೆ ಹಿಡಿದಿಟ್ಕೊಂಡದ ಒಳಗಡೆ. ಯಾಕಂದ್ರೆ ಬೇಡ ಅದು ಹಂಗೆ ಇಟ್ಕೊಂಡಿರ್ತದೆ, ಬೇಕಾದು ಮಾತಾಡುವಂಥ ಇಲ್ರಿ ಅವಾಗ ಅಷ್ಟು ವರ್ಷದಿಂದಗಡೆ, ಒಂದು 10 ವರ್ಷದಿಂದಗಡ್ರಿ ಇದು ಮಾತು ನಾ ಹೇಳಕತ್ತೀನಿ ಅಂತೈತಿ. ಮತ್ತು ಎಲ್ಲಿ ಅಡಿಗೆದ್ವು ಅವು? 10 ವರ್ಷ ನಾ ಚಿಕ್ಕವಳು ಇರಬೇಕಾದ್ರೂ ನಾ ಆ ವಿಷಯಗಳನ್ನು ಹೇಳ್ತೀನಿ ಅಂದ್ರೆ ಅದನ್ನ ಹಿಡಿದಿಟ್ಕೊಂಡಂಥ ವಸ್ತು ಯಾವುದು? ಚಿತ್ತು. ಅದಕ್ಕೂ ಹೇಳ್ತಾರೆ ಚಿತ್ತು ಅಂದ್ರೆ ಪರಬ್ರಹ್ಮ ಸ್ವರೂಪಕ್ಕೂ ಹೇಳ್ತಾರೆ, ಮತ್ತು ಇದಕ್ಕೂ ಹೇಳ್ತಾರೆ ಚಿತ್ತು ಅಂತ. ಮತ್ತು ಒಂದ್ರಾಗ ಒಂದು ಹೇಳಂಗಿಲ್ಲ, ನಾವು ಹೇಳಬಾರ್ದು. ಕೆಲವು ಆಯಾ ಒಂದು ಸಂದರ್ಭಕ್ಕೆ ಏನು ವಾಕ್ಯಗಳಿರ್ತಾವೆ ಅದ್ರ ಮೇಲೆ ನಾವು ಇದನ್ನು ತೊಗೊಳ್ಬೇಕಾಗ್ತದೆ. ಈ ರೀತಿ ಚಿತ್ತು ಸ್ಮರಣ ರೂಪ ಸಂಸಾರಕ್ಕೆ, ವ್ಯವಹಾರಕ್ಕೆ, ಈ ಸ್ಮರಣ ರೂಪ ವ್ಯವಹಾರಕ್ಕೆ ಕಾರಣ ಆಗಿರ್ತದ ಅಂತ ಕೂಡ ಹೇಳ್ತಾರೆ. 10ನೆಯ ನುಡಿ ನೋಡೋಣ. ಜ್ಞಾತೃ ತಾನೆಂಬ ಭಾವನೆಯೋಳು ಅಂತರ್ಯಾಮಿ ಚೈತನ್ಯವಾದ ಸಮಾಧಿಯ ಚೈತನ್ಯದಿಂದೇ ಮಾಡುವೆನೆಂದು ತಿಳಿಯುವುದು ಚೈತನ್ಯದುಪಹತಿಯದು ತಾನು ಅಂತ ಹೇಳ್ತಾರೆ. ಈ ಜ್ಞಾತೃ ಅಂದರೆ ತಿಳಿಯುವಂಥ ಒಂದು ಕಾರಣ. ಇಲ್ಲಿ ಕೂಡ ಜೀವನು ಯಾವಾಗ ಜ್ಞಾತೃ ತಾನಂತ ಭ್ರಮೆ ಉಳ್ಳಂಥವನ್ನಾಗ್ತಾವ, ನಾ ಜೀವನ ಅದೀನಿ ಅಂತ ಈ ರೀತಿಯಾಗಿ ಯಾವಾಗ ಜ್ಞಾತೃ ತಾನೆಂಬ ಭಾವನೆಗಳು ಅಂತರ್ಯಾಮಿ ಚೈತನ್ಯವಾದ ಸಮಾಧಿಯ ಅಂತ ಹೇಳ್ತಾರೆ ಅವರು. ಅಂತರ್ಯಾಮಿ ಅನ್ನುವಂಥ ಒಂದು ಹೆಸರನ್ನು ಹೊಂದಿ ಸಮಾಧಿ ಅನ್ನುವಂಥ ಅಂಗವನ್ನು ಅಭ್ಯಾಸ ಮಾಡಬೇಕಾಗ್ತದೆ. ಯಾವಾಗ ಜ್ಞಾತೃ ತಾನೆಂಬ ಭ್ರಮೆ ಉಳ್ಳಂಥವನ್ನಾಗ್ತಾನೋ ಆಗ ಅಂತರ್ಯಾಮಿ ಅಂತ ಹೆಸರು ಬಂತು ಅದಕ್ಕೆ. ಈ ಜೀವನು ತನ್ನ
ಜ್ಞಾತೃ ಇದ್ದೀನಿ ಅನ್ನುವಂಥ ಒಂದು ಭ್ರಮೆ ಉಳ್ಳಂಥವನ್ನಾಗ್ತಾನೆ, ಅದಕ್ಕೆ ಅಂತರ್ಯಾಮಿ ಅಂತ ಹೆಸರು ಬರ್ತದೆ. ಅಲ್ಲ, ಇದೊಂದು ಜ್ಞಾತೃ ಕರಣ ಒಳಗಿದ್ದು ತಿಳಿಯುವಂಥದ್ದು. ಈ ಕರಣ ಏನದ ಒಳಗಿದ್ದು ಪ್ರೇರಣೆ ಮಾಡುವಂಥದ್ದು, ಎಲ್ಲದಕ್ಕೂ ಪ್ರೇರಣೆ ಮಾಡುವಂಥದ್ದು, ತಿಳಿಯುವಂಥದ್ದು, ಮಾಡುವಂಥದ್ದು. ಏನು ಇವು ಇಂದ್ರಿಯಗಳೇನು ಅದಾವ ಅವೆಲ್ಲವುಗಳಿಗೆ ಪ್ರೇರಣೆ ಮಾಡುವಂಥದ್ದು ಇದು ಈ ಜ್ಞಾತೃ ಅನ್ನುವಂಥ ಒಂದು ಕರ್ಣ. ಯಾಕಂದರೆ ಜ್ಞಾತೃಕರಣನೇ ಒಳಗಿದ್ದು ಎಲ್ಲದಕ್ಕೂ ಪ್ರೇರಣೆ ಮಾಡ್ತದೆ, ಎಲ್ಲವನ್ನ ತಿಳಿಸ್ತದೆ, ಎಲ್ಲದಕ್ಕೂ ಆಧಾರವಾಗಿರುವಂಥದ್ದು. ಅದಕ್ಕೆ ಇದಕ್ಕೇನು ಹೇಳ್ತಾರೆ, ಅಂತರ್ಯಾಮಿ ಅಂತ ಹೇಳ್ತಾರೆ. ಪ್ರತಿಯೊಂದು ವ್ಯವಹಾರಕ್ಕೆ ಇದು ಕಾರಣ ಆಗ್ತದೆ. ಪ್ರತಿಯೊಂದು ಏನು ವ್ಯವಹಾರ ಮಾಡ್ತೀವಿ ಇದು ಯಾವ ರೀತಿ ಅಂದರೆ ಎಲ್ಲದಕ್ಕೂ ಒಂದು ಪ್ರೇರಣೆ ಕೊಡುವಂಥದ್ದು. ಇದು ಯಾವುದು ಜ್ಞಾತೃ ಅನ್ನುವಂಥದ್ದು ಕಾರಣ ಎಲ್ಲದಕ್ಕೂ ಪ್ರೇರಣೆ ಕೊಡ್ತದೆ. ನಾವು ಇವತ್ತು ಮಾತಾಡ್ತೀವಿ, ಇವತ್ತು ನಡೀತೀವಿ, ಇವತ್ತು ವ್ಯವಹಾರ ಮಾಡ್ತೀವಿ, ಎಲ್ಲದಕ್ಕೂ ಕಾರಣ ಆಗಿರುವಂಥದ್ದು ಯಾವುದು ಅಂತಂದ್ರೆ ಇದೇ ಜ್ಞಾತೃ ಅನ್ನುವಂಥದ್ದು. ಇದಕ್ಕೇನು ಹೆಸರು ಬಂತು, ಅಂತರ್ಯಾಮಿ. ಒಳಗಡೆ ಇದ್ದುಕೊಂಡೆ ನಮಗೆಲ್ಲನಕ್ಕೂ ಪ್ರೇರಣೆ ಮಾಡ್ತಾನೆ. ಇದಕ್ಕೆ ಅಂತರ್ಯಾಮಿ ಅಂತ ಹೆಸರು ಬರ್ತದೆ. ಅದರಿಂದ ಅವನು ಸಮಾಧಿ ಅನ್ನುವಂಥ ಅಂಗವನ್ನು ಮಾಡುವಂಥದ್ದು. ಈಗೇನಾಗ್ತದಂದ್ರೆ ಅವನು ಸಮಾಧಿ ಅನ್ನುವಂಥ ಅಂಗವನ್ನು ಮನೋವಿಶ್ರಾಂತಿಗಾಗಿ ಅಲ್ಲಿ ಏನೋ ಒಂದು ಇವೆಲ್ಲ ಸಾಧನೆ ಮಾಡ್ತಾ ಬಂದಾಗ ಮನಸ್ಸು ಒಂದು ಲೆಕ್ಕಕ್ಕೆ ಬರ್ತದ ನೋಡ್ರಿ. ಅದಕ್ಕೆ ಇದು ಯಥಾರ್ಥವಾದಂಥ ಜ್ಞಾನ ಆಗ್ಬೇಕಾದ್ರೆ ಮಹಾತ್ಮರು ಭಾಳಷ್ಟು ವಿಚಾರಗಳು ಹೇಳ್ತಾರೆ. 84 ಲಕ್ಷ ಜೀವರಾಶಿಯಿಂದ ಈ ಮನಸ್ಸು ಭಾಳ ಗದ್ದಲಕ್ಕೆ ಬಂದದೆ, ಇದನ್ನು ಬಡಿಬೇಕಾಗ್ಯದ, ಸುಮ್ಮಾಗಬೇಕಾಗ್ಯದ, ಮೌನಕ್ಕೆ ಹೋಗ್ಬೇಕಾಗ್ಯದ. ಅದಕ್ಕೆ ಬರ್ತಾ ಏನಾಗ್ತದೆ, ಮೊದಲು ಹಾರಾಡಿದಂಥ ಮನಸ್ಸು ಬರ್ತಾ ಮಕ್ಕಳಿಗೆ ಚೋ 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 ಅಂತ ಪದ ಆಡಿ ಮನಗಿಸಿದ ಅದು ಗಪ್ ಚುಪ್ ಮಲಗಿಬಿಡ್ತದೆ ನೋಡ್ರಿ. ಅದಕ್ಕೆ ಭಾಳಷ್ಟು ಹಾಲು ಕುಡಿಸ್ಬೇಕು, ಅದಕ್ಕೆ ರಂಬಿಸ್ಬೇಕು, ಒಂದು ಹಾಡು ಹೇಳಬೇಕು, ಹಿಂಗೆ ಚಪ್ಪರಿಸ್ಬೇಕು. ಒಂದಲ್ಲ ಎರಡಲ್ಲ, ಮಕ್ಕಳಿಗೆ ಮನಗಿಸ್ಬೇಕಾದ್ರೆ ಸುಮ್ಮನೆ ಅಲ್ಲ, ಅದು ಸುಮ್ಮನೆ ಮಕ್ಕೊಂಬಿಡ್ತಾವ. ಅಂದ್ರೆ ಅವು ತೊಟ್ಟಲ್ದಾಗ ಹಾಕಿ ತೂಗಬೇಕು, ಅವಕ್ಕೆ ವಸ್ತ್ರ ಏನಾರ ಕೊಡ್ತದ, ಅವು ಗಪ್ಪಾಗ್ತಾವೇನಂತ ಅವಾಗ ನೋಡಬೇಕು. ಯಾರು ಮಾತಾಡಬೇಡ್ರಿ ಅಂತಂದು ಅವಕ್ಕೆ ಚೆಂದಾಗಿ ಚಪ್ಪರಿಸಿ ಮಲಗಿಸಿ ಹಾಡು ಹೇಳ್ಕೊಂಡು ಅದು ಮಾಡ್ಕೊಂಡು ಅವಾಗ ಸ್ವಲ್ಪ ಮಕ್ಕೊಂಬಿಡ್ತಾವೆ. ಅದೇ ರೀತಿ ಮನಸ್ಸು ಕೂಡ ಹಾಗೆ ಅದ. ಇವೆಲ್ಲ ಸಾಧನೆಗಳನ್ನು ಮಾಡ್ತಾ ಬಂದಾಗ ಏನಾಗ್ತದೆ, ಮನಸ್ಸು ಪೂರ್ತಿ ವಿಶ್ರಾಂತಿಗೆ ಜಾರುವಂಥದ್ದು ಸಮಾಧಿ ಸ್ಥಿತಿಯಲ್ಲೇ. ತಾನು ಯಥಾರ್ಥ ಆಗ್ಬೇಕು. ಇವ ಮಾಡ್ತಾ ಬಂದಾಗ ತಾನೇ ಶಾಂತ ಆಗಿಬಿಡ್ತದೆ ಅದು. ಅಲ್ಲಿ ಏನು ಉಳಿಯೋದೇ ಇಲ್ಲ, ಗದ್ದಲಕ್ಕೆ ಅವಕಾಶನೇ ಇರೋಂಗಿಲ್ಲ ಈ ಮನಸ್ಸಿಗೆ. ಅದರಿಂದ ಅವನು ಸಮಾಧಿ ಅನ್ನುವಂಥದ್ದು ಈ ರೀತಿಯ ಅಂತರ್ಯಾಮಿ ಅಂತ ಹೆಸರು ಬರ್ತದ. ಆವಾಗ ಅದರಿಂದ ಅವನು ಸಮಾಧಿ ಅನ್ನುವಂಥ ಅಂಗವನ್ನು ಮನೋವಿಶ್ರಾಂತಿಗಾಗಿ ಅವಶ್ಯ ಅಭ್ಯಾಸ ಮಾಡಬೇಕಾಗ್ತದ. ಮತ್ತೀಗ 11ನೇ ನುಡಿ ನೋಡಿಬಿಡೋಣ. ಇದು ಒಂದದ ನೋಡಿಬಿಡೋಣ. ಮಾಯ ನಾಮಕ ಅಜ್ಞಾನದಲ್ಲಿ ಭ್ರಾಂತಿಗೊಂಡು ಅದೇ ನಾನಂತ ಅಂದಾಗ, ಇವೆಲ್ಲ 7 ಆವರಣಗಳು ಯಾರಿಗೆ, ನಿನ್ನ ಸ್ವರೂಪಕ್ಕೆ. ಅದಕ್ಕೆ ಹೇಳ್ತಾರೆ, ಈ ಮಾಯ ಅನ್ನುವಂಥ ಅಜ್ಞಾನದಲ್ಲಿ ಭ್ರಾಂತಿಗೊಂಡು ಅದೇ ನಾನಂತ ಅಂದಾಗ ಅದಕ್ಕೇನಾಯಿತು, ಪ್ರತ್ಯೇಗಾತ್ಮ ಅಂತ ಹೆಸರು ಬಂತು. ಅದಕ್ಕೆ ಏನು ಹೇಳ್ತಾರೆ 11ನೇ ನುಡಿಯಲ್ಲಿ, ಕೃತ್ಯವೆಳ್ಳಿನಿತು ಮಿಲ್ಲದೆ ಸುಮ್ಮನಿರುಪುದೇ ಕೃತ್ಯವು ಆ ಮಾಯ ಉಪಹಿತನಾದ ಪ್ರತ್ಯಗಾತ್ಮನಿಗಿದು ಸತ್ಯವೆಂದೆಲೆ ಕೃತ್ಯ ಮೈತ್ರಿಯೇ ನೀನರಿಯುವುದು ಅಂತ ಹೇಳ್ತಾರೆ. ಏನು ಹೇಳ್ತಾರೆ, ಮಾಯೋಪಹಿತನಾದ ಅಂದ್ರೆ ಈ ಜ್ಞಾನದ ಉಪಾದಿಯಿಂದ ಕೂಡಿದಂಥದ್ದು. ಏನಂದ್ರೆ ಹೇಳ್ತಾರೆ ಅವರು. ಯಾಕಂದ್ರೆ ಇಲ್ಲಿ ಯಾವ ರೀತಿ ಅಂತಂದ್ರೆ ಮಾಯೆಯಿಂದ ಕೂಡ ಅಂದ್ರೆ ಈ ಅಜ್ಞಾನದ ಉಪಾದಿಯಿಂದ ಕೂಡಿದ. ಅದಕ್ಕಾಗಿ ಮಾಯೆ ಮಿಕ್ಸ್ ಆಗ್ಯದಲ್ಲಿ, ಮಾಯಲ್ಲಿ ಪ್ರತಿಬಿಂಬಿಸಿದ ಅಂತ ಕೂಡ ಹೇಳ್ತಾರೆ. ಯಾಕಂದ್ರೆ ಮಾಯೋಪಹಿತನಾದ ಅಂದ್ರೆ ಈ ಅಜ್ಞಾನದ ಉಪಾದಿಯಿಂದ ಕೂಡಿದಂತಹ ಪ್ರತ್ಯೇಗಾತ್ಮನಿಗೆ. ನೋಡ್ರಿ, ಇಲ್ಲಿ ಏನಂದ್ರೆ ಯಾವುದೇ ಒಂದು ಮಾಡ್ತಕ್ಕಂಥದ್ದು ಇಲ್ಲವೇ ಇಲ್ಲ. ಇಲ್ಲಿ ಜೀವನ ಅಜ್ಞಾನ ಮಾಯ ಉಪಾದಿಗಳಿಂದ ಕೂಡಿದಾಗ ಈ ಜೀವ ಏನು ಮಾಡಿದಾನ, ಅಜ್ಞಾನ ಮತ್ತು ಮಾಯೆ ಈ ಉಪಾದಿಯಿಂದ ಕೂಡಿದಾಗ ಇದಕ್ಕೆ ಪ್ರತ್ಯೇಗಾತ್ಮ ಅಂತ ಹೆಸರು ಬಂತಿದ್ದಾಗ. ಪ್ರತ್ಯೇಗಾತ್ಮ ಹೆಸರು ಬಂತು ಅಂದ್ರೆ ಯಾವ ರೀತಿ ಇವನಿಗೆ ಮಾಡ್ತಕ್ಕಂಥ ಕರ್ತವ್ಯ ಯಾವುದೂ ಇಲ್ಲ ಈತ ಮಾಡುವಂಥದ್ದು. ಅಂದ್ರೆ ಅಜ್ಞಾನದ ಒಳಗಡೆ ಇರುವಂಥ ಆತ್ಮ ಅಂತ ಅರ್ಥ ಅಂತ ಹೇಳ್ತಾರೆ ಅವರು. ಇವನಿಗೆ ಮಾಡ್ತಕ್ಕಂಥ ಯಾವ ಕಾರ್ಯವೂ ಯಾವುದೂ ಇಲ್ಲ. ಏನೊಂದನ್ನು ಮಾಡಿದರೆ ಸುಮ್ಮನಿರುವಂಥದ್ದೇ ಇರುವ ಕಾರ್ಯ. ಯಾರಿಗೆ? ಪ್ರತ್ಯೇಗಾತ್ಮನಿಗೆ. ಇದಕ್ಕೆ ಮಾಡಬೇಕು ಬಿಡಬೇಕಂತ ಏನಿಲ್ಲ, ಸುಮ್ಮನೆ ಸಾಕ್ಷಿ ರೂಪವಾಗಿ ಸುಮ್ಮನೆ ಇರ್ತಾನೆ ನೋಡ್ರಿ. ಈಗ ಹಂತವಾಗಿ ಬಂದುಬಿಟ್ಟಿದ್ದಾನೆ.
ಈಗ ಯಾವಾಗ ನಮಗೆ ಈ ಸಣ್ಣ ನೌಕರಿಯಿಂದ ಏನು ಪ್ರಮೋಷನ್ ಆದಂಗೆ ದೊಡ್ಡ ನೌಕರಿಗೆ ಹೋದಾಗ ಅದೊಂದು ಏನಿರ್ತದೆ ಕೆಲಸ ಅಂದ್ರೆ ಎಲ್ಲ ಜವಾಬ್ದಾರಿ ಇರ್ತದೆ, ಎಲ್ಲ ನೋಡ್ಕೊಳ್ಳೋದು ಇರ್ತದೆ ನಿಜ. ಆದ್ರೆ ಕೆಲಸ ಎಲ್ಲ ಮಾಡಿ ಅದನ್ನ ಕೈಯಾಗಿರುವಂಥವ್ರು ಎಲ್ಲ ಮಾಡಿದ್ರು ಬರೀ ಅವ್ನು ನೋಡಿಬಿಟ್ಟು ಸಹಿ ಮಾಡೋದು ಒಂದೇ ಇರ್ತದೆ. ಅದ್ರ ಕೆಳಗಡೆ ಮಟ್ಟದಲ್ಲಿರುವಂಥ ಕೆಲಸಗಳು ಮೇಲೆ ಏನು ಪ್ರಮೋಷನ್ ಆದಂಗೆ ಅಲ್ಲಿರಂಗಿಲ್ಲ. ಇನ್ನು ಜವಾಬ್ದಾರಿ ಇರ್ತದೆ, ಎಲ್ಲ ಇರ್ತದೆ ಅಂದ್ರೂ ಕೂಡ ಆ ಥರದ ಕೆಲಸಗಳು ಇರಂಗಿಲ್ಲ, ಮಾಡುವಂಥದ್ದು ಏನು ಇರಂಗಿಲ್ಲ ಅಲ್ಲಿ. ಹಾಗಾಗಿ ಇಲ್ಲಿ ಕೂಡ ಏನಾಗ್ತದೆ, ಜೀವನ ಅಜ್ಞಾನ ಮಾಯ ಉಪಾದಿಯಿಂದ ಕೂಡಿದಾಗ ಆತ ಪ್ರತ್ಯೇಗಾತ್ಮ ಅಂತ ಹೆಸರು ಪಡ್ಕೋತಾನ. ಅಂದ್ರೆ ಇವನಿಗೆ ಮಾಡ್ತಕ್ಕಂಥ ಕಾರ್ಯ ಯಾವುದೂ ಇಲ್ಲ, ಕಿಂತು ಏನೊಂದು ಮಾಡಿದೆ ಸುಮ್ಮನೆ ಇರುವಂಥದ್ದೇ ಒಂದು ಕಾರ್ಯ ಆಯ್ತಂದ, ಸುಮ್ಮನೆ ಅದಕ್ಕೆ ಪ್ರತ್ಯೇಗಾತ್ಮ ಅಂತ. ಅದು ಮಾಡೋದು ಏನೂ ಇಲ್ಲ ಅದಕ್ಕೆ ಈ ರೀತಿಯಾಗಿ ಏನೊಂದು ಮಾಡಿದ್ರೆ ಸುಮ್ಮನಿರುವಂಥದ್ದೇ ಅಲ್ಲಿ ಮಾಡುವಂಥದ್ದು, ಯಾವುದೂ ಇರಂಗಿಲ್ಲ ಅಲ್ಲಿ. ಈ ರೀತಿಯಾಗಿರುವಂಥದ್ದು ಐತಿ ನೋಡಿ, ಅದಕ್ಕೆ ಪ್ರತ್ಯೇಗಾತ್ಮ ಅಂತ ಹೇಳ್ತಾರೆ ಮೈತ್ರ. ಇದು ಸತ್ಯ ಅಂತ ನೀನು ನಿಶ್ಚಯ ಮಾಡು. ಈ ರೀತಿಯಾಗಿ ಇವೆಲ್ಲ ಅವಸ್ಥೆಗಳು ಏನು ಆವರಣಗಳು, ನಿನ್ನ ಸ್ವರೂಪಕ್ಕಿರುವಂಥ ಆವರಣಗಳು ಆಯಾ ಒಂದು ಇದರಲ್ಲಿ ಆವರಣಗಳಲ್ಲಿ ಬಂದಾಗ ಆಯಾ ರೀತಿಯಿಂದ ಯಮನಿಯಮಗಳನ್ನು ಇಲ್ಲಿ ಮಾಡ್ತಾ ಬರಬೇಕಾಗ್ತದೆ. ಕೊನೆಗೆ ಏನಾಗ್ತದೆ, ಪ್ರತ್ಯೇಗಾತ್ಮ ಸ್ವರೂಪಕ್ಕೆ ಬಂದಾಗ ಅಲ್ಲಿ ನಾನಾಗಿರುವಂಥದ್ದು, ಅಲ್ಲಿ ಯಾವುದು ಮಾಡುವಂಥದ್ದು ಏನಿಲ್ಲ, ಸುಮ್ಮನೆ ಇರುವಂಥದ್ದು ಆ ಸ್ಥಿತಿ ಅಲ್ಲಿರ್ತದೆ. ಈ ರೀತಿಯಾಗಿ ಇಲ್ಲಿ ಏನಂದ್ರೆ ಇದು ಕಾರ್ಯ ಆಗಿರುವಂಥ ಸುಮ್ಮನಿರುವಂಥದ್ದೇ ಇದ್ರ ಕಾರ್ಯ. ಸುಮ್ಮಿರುವಂಥದ್ದು ಇಲ್ಲಿ ಏನು ಮಾಡೋದಿಲ್ಲ, ಏನೇನಿಲ್ಲ ಇಲ್ಲಿ, ಸುಮ್ಮಿರುವಂಥದ್ದು. ಇದು ಸತ್ಯ ಅಂತ ನೀನು ಮೈತ್ರಿ ನಿಶ್ಚಯ ಮಾಡು ಅಂತ ಹೇಳ್ತಾರೆ. ಸಪ್ತಾವರಣ ಯೋಗಾಂಗ ನಿರೂಪಣೆ ಸೂತ್ರ 17ಕ್ಕೆ ಪದ 145. ಈ ರೀತಿಯಾಗಿ ಈ ಸಪ್ತಾವರಣಗಳ ಜೊತೆ ಯೋಗಾಂಗಗಳನ್ನು ಕೂಡಿಸಿ ನಾವು ಸಾಧನೆ ಮಾಡ್ತಾ ಬಂದಾಗ ಅಲ್ಲಿ ಏನೊಂದು ಉಳಿಯಂಗಿಲ್ಲ, ನಾನಾಗಿರ್ತೀನಿ ಅಂತ ಒಂದು ಅದ್ಭುತವಾದಂಥ ಮೋಕ್ಷ ಸ್ಥಿತಿ ನಿನಗಾಗ್ತದ ಅಂತ ಹೇಳುವಂಥ ವಿಚಾರವನ್ನು ಭಾಳ ಅದ್ಭುತವಾಗಿ ಹೇಳ್ತಾರೆ. ಮತ್ತೆ ನೋಡೋಣ ಮುಂದೆ ನಾಳೆ ಮತ್ತೆ ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.